ಕೊರಿಂದ ಬರೆದ ಪುಸ್ತಕ 15ನೇ ಅಧ್ಯಾಯ 33ನೇ ವಾಕ್ಯ. ಸಾಕು. 15ನೇ ಅಧ್ಯಾಯ 33ನೇ ವಾಕ್ಯ. ಎಲ್ಲರಿಗೂ ಸಿಕ್ಕಿದ್ಯಾ? ಎಲ್ಲರಿಗೂ ಸಿಕ್ಕಿದ್ಯಾ? ಎಲ್ಲರೂ ಸಿಕ್ಕಿದ್ಯಾ? ಓಕೆ, ಇನ್ನೊಂದ್ಸರಿ ಎಲ್ಲರೂ ಓದಿ ಕಂಪ್ಲೀಟ್ ಆಗಿ ಓದಿ. ಅಂದ್ರೆ ಅರ್ಥ ಏನು? ದುಸ್ಸಹವಾಸವು ಸದಾಚಾರ ಅಂದ್ರೆ ಗುಡ್ ಕ್ಯಾರೆಕ್ಟರ್. ಇಂಗ್ಲಿಷ್ ಅಲ್ಲಿ ಏನಿದೆ? ಗುಡ್ ಮಾರಲ್ಸ್. ಒಳ್ಳೆ ಮಾರಲ್, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ನೇಚರ್. ಸೊ ದುಸ್ಸಹವಾಸವು ಒಂದು ಮನುಷ್ಯನ ನಡತೆಯನ್ನ ಬದಲಾಯಿಸುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ದುಸ್ಸಹವಾಸವು ಒಂದು ಮನುಷ್ಯನ ನಡತೆಯನ್ನ ಕೆಡಿಸುತ್ತೆ. ಮುಂದೆ ಹಂಗೆ ಓದಿ. ಏನು ಅಮಲಿನಿಂದ ಎಚ್ಚೆತ್ತು ಅಂದ್ರೆ, ನಾನು ಕೆಟ್ಟವ್ರ ಸಹವಾಸ ಮಾಡಿದ್ರು ಒಳ್ಳೆಯವನಾಗೆ ಬದುಕ್ತೀನಿ ಅಂತ ಒಂದು ಅಮಲ್ ಇದೆ ನೋಡ್ರಿ. ಏನದು? ಒಂದು ಮತ್ತಲ್ಲಿ ನಶೆ. ಏನ್ ಅವ್ರಿಗೆ ನಶೆ? ಇವ್ರಿಗೆ ನಾನ್ ಕೆಟ್ಟವರಿದ್ರು ಅವ್ರನ್ನ ಬಿಡಲ್ಲ, ನಾನು ಒಳ್ಳೆಯವನಾಗಿ ಇದ್ದೀನಿ, ಕೆಟ್ಟವ್ರ ಜೊತೆಲಿ ಇದ್ದೀನಿ, ಆದ್ರೆ ಒಳ್ಳೆಯವನಾಗಿ ಇದ್ದೀನಿ ಅಂತ ನಶೆಯಲ್ಲಿ ಇದಾರೆ ನೋಡಿ. ಭ್ರಮೇಲಿ. ಎಷ್ಟು ಜನ ಭ್ರಮೇಲಿ ಇದ್ದೀರಾ? ನಶೆಯಲ್ಲಿ, ಈ ತರ ನಶೆಯಲ್ಲಿ ಕೇಳ್ರಿ ಪಕ್ಕದಲ್ಲಿ ಇವ್ರಿಗೆ, ಈ ತರ ನಶೆಯಲ್ಲಿ ಎಷ್ಟು ಜನ ಇದ್ದೀರಾ ನೀವು? ಕೆಟ್ಟವ್ರ ಜೊತೆಲಿ ಇದ್ದೀನಿ ಆದ್ರೂ ಒಳ್ಳೆಯವನಾಗಿದ್ದೀನಿ ಅಂತ ನಶೆಯಲ್ಲಿ ಇದ್ದೀರಾ ನೋಡ್ರಿ. ಅದು ನಿಮ್ಮ ಒಂದು ಮುಟ್ಟಾಳ್ತನ. ಯಾಕೆಂದ್ರೆ ಬೈಬಲ್ ಹೇಳೋ ಪ್ರಕಾರವಾಗಿ ಕೆಟ್ಟವ್ರ ಸಹವಾಸ ಮಾಡೋನ ನಡತೆ ಹಾಳಾಗೋಗುತ್ತೆ. ಮುಂದೆ ಹಂಗೆ ಓದಿ. ಪಾಪವನ್ನು ಕೆಟ್ಟವರ ಸಹವಾಸ ಮಾಡಿದ್ರೆ ನಿಮ್ಮ ನಡತೆ ಕೆಟ್ಟೋಗುತ್ತೆ. ಇವಾಗ ಪಾಪ ಯಾವುದು? ನೀವು ನಶೆಯಿಂದ ನೀವು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೀರ ನೋಡಿ, ಅದೇ ಪಾಪ. ಕೆಟ್ಟವರ ಸಹವಾಸ ಮಾಡಿ ನಿಮ್ಮ ನಡತೆಯನ್ನು ಹಾಳು ಮಾಡಿಕೊಂಡು ನೀವು ಒಳ್ಳೆಯವರು ಅಂತ ನಶೆಯಲ್ಲಿ ಇದ್ದೀರಾ ನೋಡಿ, ಅದೇ ಪಾಪ. ಆ ಪಾಪನ ಏನ್ ಮಾಡ್ಬೇಕಂತೆ? ಆ ಪಾಪವನ್ನ ಬಿಟ್ಟು ಕೆಲವರಿಗೆ ಏನಿಲ್ಲ, ದೇವರ ವಿಷಯದಲ್ಲಿ ಬುದ್ಧಿ ಇಲ್ದಿರೋರು ಏನ್ ಅನ್ಕಂತಾರೆ ಹೇಳ್ರಿ? ಕೆಟ್ಟವ್ರ ಜೊತೆಲಿ ಇದ್ರು ನಾವೇ ಒಳ್ಳೆಯವರು, ಕೆಟ್ಟವ್ರ ಸಹವಾಸ ಮಾಡಿದ್ರು ನಾವೇ ಒಳ್ಳೆಯವರು ಅಂತ ನಶೆಯಲ್ಲಿ ಇರೋರಿಗೆ ದೇವ್ರ ಬಗ್ಗೆ ಜ್ಞಾನನೇ ಇಲ್ಲ. ಮುಂದೆ ಹೆಂಗೆ ಓದಿ, ಕಂಟಿನ್ಯೂ ಮಾಡಿ. ಇವತ್ತು ನಮಗೇನಾಗ್ಬೇಕು ಹೇಳ್ರಿ? ನಾಚಿಕೆ. ಯಾವ ವಿಷಯದಲ್ಲಿ ನಾಚಿಕೆ ಆಗ್ಬೇಕು? ನಶೆಯಲ್ಲಿ ಇದ್ದೀರಾ ನೋಡಿ, ನಶೆಯಲ್ಲಿ ಇದ್ದೀರಲ್ಲ, ಮತ್ತಲ್ಲಿ ಇದ್ದೀರಾ ನೋಡಿ, ಅದಕ್ಕೆ ನಾಚಿಕೆ ಆಗ್ಬೇಕು ನಮ್ಗೆ. ಯಾವ ಮತ್ತಲ್ಲಿ ಇದೀವಿ ನಾವು? ಒಳ್ಳೆಯವರು ಅನ್ನೋ ಮತ್ತಲ್ಲಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ಸಹವಾಸಗಳೆಲ್ಲ ಬರೀ ಕೆಟ್ಟವ್ರ ಜೊತೆಲೇ ಇರುತ್ತೆ. ಕೆಟ್ಟವ್ರ ಜೊತೆಲಿ ಇದ್ಬಿಟ್ಟು ನಿಮ್ಮ ನಡತೆ ಒಳ್ಳೇದಾಗತ್ತೆ ಅಂತ ಹೆಂಗೆ ನೀವು ಆಲೋಚನೆ ಮಾಡಕ್ಕಾಗತ್ತೆ? ಬ್ಯಾಡ್ ಕಂಪನಿ, ಕೆಟ್ಟ ಸಹವಾಸವು ಒಳ್ಳೆಯ ನಡತೆಯನ್ನ ಹಾಳು ಮಾಡುತ್ತೆ. ಕೆಲವೊಬ್ಬರಿಗೆ ಪ್ರಶ್ನೆಗಳು ಇರುತ್ತೆ, ಅವಾಗವಾಗ ನಿಮ್ಗೆ ಪ್ರಶ್ನೆಗಳು ಬರ್ಬೋದು. ನಾನು ಬೈಬಲ್ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಉಪವಾಸನೂ ಮಾಡ್ತೀನಿ, ಎಲ್ಲಾನು ಮಾಡ್ತಾ ಇದೀನಿ, ಆದ್ರೆ ಈ ಕೆಟ್ಟ ವಿಷಯಗಳನ್ನ ನನ್ನ ಕೈಲಿ ಯಾಕೆ ಜಯಿಸಕ್ ಆಗ್ತಾ ಇಲ್ಲ? ಈ ನನ್ನ ಬಲಹೀನತೆನ ಯಾಕೆ ನನ್ನ ಕೈಲಿ ಜಯಿಸಕ್ ಆಗ್ತಾ ಇಲ್ಲ? ಎಷ್ಟು ಜನಕ್ಕಿದೆ ಈ ಪ್ರಶ್ನೆ? ಎಷ್ಟು ಜನಕ್ಕಿದೆ? ಇಲ್ವಾ? ಎಲ್ಲ ಯಾರಿಗೂ ಒಳ್ಳೆಯವ್ರು ನೀವೆಲ್ಲ, ದೇವ್ರು ಒಳ್ಳೇದ್ ಮಾಡ್ಲಿ.
ಉಪವಾಸ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ಸಭೆಗೆ ಬರ್ತಾ ಇದ್ದೀನಿ, ಆದ್ರೂ ಈ ಬಲಹೀನತೆಯನ್ನ, ಈ ಕೆಟ್ಟ ವಿಷಯನ ನನ್ನ ಕೈಯಲ್ಲಿ ಯಾಕೆ ಜಯಿಸಕ್ಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಹೇಳಿ? ನಿಮ್ಮ ನಡತೆಯನ್ನ ಹಾಳು ಮಾಡ್ತಾ ಇರೋದು ನಿಮ್ಮ ಸಹವಾಸಗಳು. ನಿಮ್ಮ ಸಹವಾಸಗಳು ನಿಮ್ಮ ನಡತೆಯನ್ನ ಇಂಪ್ರೂವ್ ಆಗಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಸಹವಾಸಗಳು ನಿಮ್ಮ ನಡತೆಯನ್ನ ಡೆವಲಪ್ ಆಗಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಸಹವಾಸಗಳು ನಿಮ್ಮ ನಡತೆಯನ್ನ ಉದ್ಧಾರ ಆಗಕ್ಕೆ ಬಿಡ್ತಾ ಇಲ್ಲ. ನಾವು ಒಳ್ಳೆಯವರಾಗ್ಬೇಕು ಅನ್ಕೊಂತ ಇದೀವಿ, ಆದ್ರೆ ನಮ್ಮ ಸಹವಾಸಗಳು ನಮ್ಮ ಒಳ್ಳೆತನವನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಕೆಟ್ಟ ಮಾತು ಮಾತಾಡ್ಬಾರ್ದು ಅನ್ಕೊಂತೀವಿ, ಯಾವನಾದ್ರೂ ಬಂದು ಕೆಣಕ್ ಬಿಡ್ತಾನೆ, ಅವಾಗ ಏನ್ ಮಾಡ್ತೀವಿ? ಮಾತಾಡ್ಬಿಡ್ತೀವಿ. ಸುಳ್ಳು ಹೇಳ್ಬಾರ್ದು ಅನ್ಕೊಂತೀವಿ, ಯಾರಾದ್ರೂ ನಮ್ ಜೊತೆಗೆ ಸಹವಾಸ ಮಾಡಿ ಏನ್ ಮಾಡ್ತಾರೆ? ನಮ್ಗೆ ಸುಳ್ಳು ಹೇಳಂಗ್ ಮಾಡ್ಬಿಡ್ತಾರೆ. ಅಂದ್ರೆ ನಿಮ್ ಸಹವಾಸಗಳೇ ನಿಮ್ಮ ನಡತೆಯನ್ನ ಹಾಳು ಮಾಡ್ತಾ ಇರೋದು. ನಿಮ್ಮ ಕ್ಯಾರೆಕ್ಟರ್ನ, ನಿಮ್ಮ ಸ್ಪಿರಿಚುವಲ್ ಕ್ಯಾರೆಕ್ಟರ್ನ, ನಿಮ್ಮ ಆತ್ಮಿಕವಾಗಿರುವಂತ ಕ್ಯಾರೆಕ್ಟರ್ನ, ನಡತೆಯನ್ನ, ಆತ್ಮಿಕವಾಗಿರುವಂತ ನಡತೆಯನ್ನ ಹಾಳು ಮಾಡ್ತಾ ಇರೋದೇ ನಿಮ್ಮ ಸಹವಾಸಗಳು. ವಿಶ್ವಾಸಿಗಳಿಗೆ ಇದೇ ಪ್ರಶ್ನೆ ಯಾವಾಗ್ಲೂ. ತುಂಬಾ ಜನಕ್ಕೆ ಈ ಪ್ರಶ್ನೆ ಇದೆ. ದೇವ್ರ ಜೊತೆಗಿದ್ದಾರೆ, ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ನನ್ನ ಕೈಲಿ ಒಳ್ಳೆಯವನಾಗಿ ಬೆಳಿಬೇಕಾಗ್ತಾ ಇಲ್ಲ, ಒಳ್ಳೆಯವನಾಗಿ ಬದುಕಕ್ಕಾಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ತುಂಬಾ ಜನ ವಿಶ್ವಾಸಿಗಳಿಗೆ. ಅದಕ್ಕೆ ಕಾರಣ ಏನು? ಸಹವಾಸಗಳು. ನಿಮ್ಮನ್ನು ಇರಿಟೇಷನ್ ಅಲ್ಲಿ ಇರೋರು ಸಹವಾಸ ಮಾಡಿದ್ರೆ ನಿಮಗೆ ಇರಿಟೇಟ್ ಆಗ್ದಿರ ಇನ್ನೇನಾಗತ್ತೆ? ಜಗಳ ಮಾಡೋರು ಸಹವಾಸ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಜಗಳ ಬರ್ದಿರ ಇನ್ನೇನಾಗತ್ತೆ? ಹೇಳ್ರಿ. ಕೋಪ ಮಾಡ್ಕೊಳ್ಳೋರು ಸಹವಾಸ ಮಾಡ್ಕೊಂಡ್ರೆ ನಿಮ್ ಲೈಫಲ್ಲಿ ಕೋಪ ಬರ್ದಿರ ಇನ್ನೇನ್ ಬರುತ್ತೆ? ಬ್ಯಾಡ್ ಕಂಪನಿ. ಓಲಿ ಆತ್ಮಿಕವಾಗಿ ಬ್ಯಾಡ್ ಅಂದ್ರೆ ಏನು, ಕೆಟ್ಟದಂದ್ರೆ ಏನು ಹೇಳ್ರಿ? ಓಲಿ ಯಾರು ಕೆಟ್ಟವರು? ಕೆಟ್ಟದಂದ್ರೆ ಏನು ಬೈಬಲ್ ಪ್ರಕಾರ? ಸುಳ್ಳು ಹೇಳೋದು ಕೆಟ್ಟದು, ಮೋಸ ಮಾಡೋದು ಕೆಟ್ಟದು, ಅಹಂಕಾರ ಪಡೋದು ಕೆಟ್ಟದು. ಆಮೇಲೆ ಎಲ್ಲ ಇದ್ದೀರಾ? ಸ್ಟಾರ್ಟಿಂಗೇ ಸ್ವಲ್ಪ ಕಷ್ಟವಾಗಿ ಸ್ಟಾರ್ಟ್ ಮಾಡ್ಬಿಟ್ನಾ? ಯಾವ್ದು ಬೇಡ ಅಂತೀವೋ, ಒಳ್ಳೇದನ್ನ ಯಾವ್ದು ಬೇಡ ಅಂತೀವೋ ಮಾಡೋದು ಕೆಟ್ಟದು. ಆಮೇಲೆ ಸೋಂಬೇರಿ ಪಡೋದು ಕೆಟ್ಟದು, ಜೂಜಾಡೋದು ಕೆಟ್ಟದು, ಕುಡಿಯೋದು ಕೆಟ್ಟದು, ಸಿಗರೇಟ್ ಸೇದೋದು ಕೆಟ್ಟದು, ಬೀಡಿ ಸೇದೋದು ಕೆಟ್ಟದೆ, ವ್ಯಭಿಚಾರ ಮಾಡೋದು ಕೆಟ್ಟದು. ಆಮೇಲೆ ಆನ್ ಟೈಮ್ ಬರ್ದೇ ಇರೋದು ಕೆಟ್ಟದು, ಕೆಟ್ಟದನ್ನ ಯೋಚನೆ ಮಾಡೋದು ಕೆಟ್ಟದೆ. ಇವಾಗ ಈ ತರ ಬ್ಯಾಡ್ ಕಂಪನಿ ಇದೆ ನೋಡ್ರಿ, ಕೆಟ್ಟ ಕಂಪನಿ, ಕೆಟ್ಟ ಸಹವಾಸ. ಇದೆಲ್ಲ ಯಾರಲ್ಲಿ ಇರುತ್ತೋ ಅವ್ರ ಜೊತೆ ಸಹವಾಸ ಮಾಡೋದ್ರ ಮೂಲಕವಾಗಿ ನಮ್ಮ ನಡತೆ ಕೆಟ್ಟೋಗುತ್ತೆ. ನಾವು ಕೆಟ್ಟೋಗೋರಾಗಲ್ಲ, ನಮ್ಮ ನಡತೆಗಳು, ನಮ್ಮ ಕ್ಯಾರೆಕ್ಟರು, ನಮ್ಮ ನೇಚರ್, ನಮ್ಮ ಸ್ವಭಾವಗಳು ಏನಾಗುತ್ತೆ? ಕೆಟ್ಟೋಗುತ್ತೆ. ಯಾರು ಜಗಳ ಜಾಸ್ತಿ ಆಡ್ತಾ ಇರ್ತಾರೋ ಅವ್ರ ಮಧ್ಯದಲ್ಲಿ ಜಾಸ್ತಿ ನಾನು ಇರಲ್ಲ, ಯಾಕಂದ್ರೆ ತಲೆ ಕೆಟ್ಟೋಗುತ್ತೆ. ಹೇಳೋವರೆಗೂ ಹೇಳ್ಬೇಕು, ಜಗಳ ಆಡ್ಬೇಡ್ರಿ. ಇಲ್ಲ, ಅವ್ರು ಜಗಳ ಆಡೋದ್ರ ಮೂಲಕವಾಗಿ ನಮ್ ತಲೆ ಕೆಡ್ತಂದ್ರೆ ಹೋಗ್ರಿ, ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ರಿ. ನಿಮ್ ಕೈಯಲ್ಲಿ ಆಗಲ್ಲ. ನಿಮ್ ಕೈಯಲ್ಲಿ ಆಗದೆ ಇರೋದಕ್ಕೆ ಹೋರಾಟ ಪಟ್ಟು ನಿಮ್ ಸಮಾಧಾನ ಸಂತೋಷವನ್ನ ಕೆಡ್ಸ್ಕೋಬಾರ್ದು. ಇದು ಯಾವಾಗ ಕೆಡುತ್ತೆ? ಇಬ್ರು ಜಗಳ ಆಡೋದ್ರ ಮಧ್ಯದಲ್ಲಿ ಹೋದ್ರೆ ಆಲ್ರೆಡಿ ಟೂ ಬ್ಯಾಡ್ ಕಂಪನಿ. ಆಲ್ರೆಡಿ ಇಬ್ರು ಸಹವಾಸ ಮಾಡಿ ಕೆಟ್ಟು ಜಗಳ ಆಡ್ಕೊಂಡು ಕೂತವ್ರೆ. ಅವ್ರ ಮಧ್ಯದಲ್ಲಿ ನೀವು ಮೂಗ್ ತೋರ್ಸಕ್ ಹೋದ್ರೆ ನಿಮ್ ಕ್ಯಾರೆಕ್ಟರ್ ಹಾಳಾಗೋಯ್ತದೆ. ಇದೇ ನಮ್ ಪ್ರಾಬ್ಲಮೇ ಇದೆ. ವಿಶ್ವಾಸಿಗಳ ಪ್ರಾಬ್ಲಮ್ ಏನ್ ಗೊತ್ತಾ? ಇಬ್ರು ಏನಾದ್ರೂ ಕೆಟ್ಟದ್ ಮಾಡ್ತಾ ಇದ್ರೆ ಅದ್ರ ಮಧ್ಯದಲ್ಲಿ ತೂರ್ ಬಿಡ್ತಾರೆ ಹೊರಗಡೆಗೆ. ಅವ್ರಿಗೆ ಅರ್ಥ ಆಗದೆ ಇರೋದು ಏನ್ ಗೊತ್ತಾ? ಆಲ್ರೆಡಿ ಎರಡು ಬ್ಯಾಡ್ ಪೀಪಲ್
ಆಲ್ರೆಡಿ 2 ಬ್ಯಾಡ್ ಪೀಪಲ್ ಏನ್ ಮಾಡ್ತಾವ್ರೆ? ಫೈಟ್ ಮಾಡ್ತಾವ್ರೆ. ಆಲ್ರೆಡಿ 2 ಬ್ಯಾಡ್ ಪೀಪಲ್ ಜಗಳ ಮಾಡ್ತಾವ್ರೆ. 2 ಬ್ಯಾಡ್ ಪೀಪಲ್ ಆಲ್ರೆಡಿ ಆರ್ಗ್ಯುಮೆಂಟ್ ಮಾಡ್ತಾವ್ರೆ. 2 ಬ್ಯಾಡ್ ಪೀಪಲ್ ಮಧ್ಯದಲ್ಲಿ ಇವ್ರು ಯಾಕೆ ಸಹವಾಸ ಮಾಡಕ್ ಹೋಗ್ಬೇಕು? 2 ಬ್ಯಾಡ್ ಪೀಪಲ್ ಇನ್ಫಾರ್ಮೇಶನ್ ಇವ್ರಿಗೆ ಯಾಕೆ? ಅವ್ರು 2 ಬ್ಯಾಡ್ ಪೀಪಲ್ ಏನ್ ಮಾಡ್ಕೊಂಡ್ರೆ ನಮ್ಗೇನು? ನಿಮ್ಗೆ ಅರ್ಥ ಆಗ್ತಾ ಇದ್ಯಾ? ಕೆಟ್ಟವರ ಇನ್ನೊಂದು ವಿಶ್ವಾಸಿಗಳ ಪ್ರಾಬ್ಲಮ್ ಏನ್ ಗೊತ್ತಾ? ಕೆಟ್ಟವ್ರ ಸಹವಾಸ ಮಾಡಲ್ಲ ಬ್ರದರ್, ಆದ್ರೆ ಕೆಟ್ಟವರು ಏನ್ ಮಾಡ್ತಾರೋ ಅದು ಇನ್ಫಾರ್ಮೇಶನ್ ಮಾತ್ರ ನಂಗೆ ಬೇಕು. ಕೆಟ್ಟವ್ರ ಸಹವಾಸ ಪರವಾಗಿಲ್ಲ ದೂರ, ಬಟ್ ಅವ್ರು ಏನ್ ಮಾಡ್ತಾರೆ ಅದು ನಾನು ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ, ಕುತೂಹಲ, ಆತರ ಜಾಸ್ತಿ. ಅವ್ರು ಏನ್ ಮಾಡ್ತಾವ್ರೆ ತಿಳ್ಕೋಬೇಕು. ಕೆಟ್ಟವರ ಸಹವಾಸನೂ ನಿಮ್ ಕ್ಯಾರೆಕ್ಟರ್ನ ಹಾಳು ಮಾಡುತ್ತೆ. ಕೆಟ್ಟವರ ಸುದ್ದಿನೂ ನಿಮ್ ಸಹವಾಸನ ಹಾಳು ಮಾಡುತ್ತೆ. ನಿಮ್ಮ ಒಂದು ನೇಚರ್ನ, ನಿಮ್ ಕ್ಯಾರೆಕ್ಟರ್ನ, ನಿಮ್ಮ ಸ್ವಭಾವವನ್ನ ಹಾಳಾಗತ್ತೆ. ಇವತ್ತು ನಮಗೆ ನಾವು ಒಳ್ಳೆಯವರು ಅಂತ ಇರೋ ಮತ್ತು ಆ ಮತ್ತಿಂದ ಆಚೆ ಬಂದು ಸ್ವಲ್ಪ ಎಚ್ಚರವಾಗ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಮತ್ತಿಂದ ಹೊರಗಡೆ ಬಂದು ಎಚ್ಚರವಾಗ್ರಿ ಅಂತ. ಇನ್ನೊಂದ್ಸರಿ ಹೇಳ್ರಿ 2 ಸರಿ ಹೇಳ್ರಿ. ಇದು ತುಂಬಾ ಡೇಂಜರ್ ಗೊತ್ತಾ? ಇದು ನಾನು ಒಳ್ಳೆಯವನು ಅಂತ ಬಂದ್ಬಿಡುತ್ತೆ ನೋಡ್ರಿ ಮತ್ತು. ಆ ಮತ್ತು ತುಂಬಾ ಡೇಂಜರ್. ನಾನೇ ಒಳ್ಳೆಯವನು, ನಾನೇ ಕರೆಕ್ಟು, ನಾನೇ ಪರ್ಫೆಕ್ಟು ಅನ್ನೋದಿದೆ ನೋಡ್ರಿ ಆ ಮತ್ತು. ಅದು ಎಲ್ಲದಕ್ಕಿಂತ ತುಂಬಾ ಡೇಂಜರ್. ಅವ್ರಿಗಿಂತ ತುಂಬಾ ಡೇಂಜರಸ್ ಪರ್ಸನ್ನು ಬೇರೆ ಯಾರು ಇರಲ್ಲ. ಬ್ಯಾಡ್ ಪೀಪಲ್ಗಿಂತ ಡೇಂಜರ್. ಯಾರು ನಿಮ್ ಬಗ್ಗೆ ಹೇಳ್ಕೊಂತ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ನಮ್ಮ ಬಗ್ಗೆ ನಾವು ಹೇಳ್ಕೊಂತಿರೋದು ಅಂತ. ಜ್ಞಾನೋಕ್ತಿ ಬರೆದ ಪುಸ್ತಕ 22ನೇ ಅಧ್ಯಾಯ 24ನೇ ವಾಕ್ಯ, 25, 24. ಏನಂತೆ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ ಆ ವಾಕ್ಯನ. ಎಷ್ಟು ಜನ ಬೆಳೆಸಿದ್ದೀರಾ ಇಲ್ಲಿವರೆಗೂ? ಎಷ್ಟು ಜನರಿಗೆ ಕೋಪಿಷ್ಠರ ಜೊತೆ ಸಹವಾಸ ಇದೆ ನಿಮ್ಗೆ? ಯಜಮಾನ ಬಿಟ್ಬಿಟ್ರಿ, ಅವರು ನೀವು ಒಂದೇನೆ. ಅವ್ರು ಮಾಡಿದ್ರು ನೀವು ಮಾಡಿದ್ರು ಎಲ್ಲ ಒಂದೇನೆ. ಅವ್ರನ್ನ ಬಿಟ್ಟು ಅವರು ನೀವು ಎರಡು ಒಂದೇ. ಅವ್ರು ಕೋಪ ಮಾಡ್ಕೊಂಡ್ರು ನೀವು ಕೋಪ ಮಾಡ್ಕೊಂಡ್ರೆ ಎಲ್ಲ ಒಂದೇ. ಎಲ್ಲ ಇದ್ದೀರಾ? ಎಷ್ಟು ಜನ ಕೋಪಿಷ್ಠರ ಫ್ರೆಂಡ್ಸ್ ಇದಾರೆ ನಿಮ್ಗೆ? ಕೈ ಮೇಲೆ ಎತ್ತಿ. ಕೋಪಿಷ್ಠರ ಜೊತೆ ಏನ್ ಮಾಡ್ಬಾರ್ದಂತೆ? ಸಹವಾಸ ಬೆಳೆಸ್ಬೇಡ. ಸಿಟ್ಟುಗಾರನ ಅಂದ್ರೆ ಅರ್ಥ ಏನು? ಕೋಪ ಬೇರೆ, ಸಿಟ್ಟು ಬೇರೆ. ಸಿಟ್ಟು ಮೂಗ್ ಮೇಲೆ ಇರುತ್ತೆ, ಕೋಪ ಮೈಂಡ್ ಅಲ್ಲಿ ಇರುತ್ತೆ. ಅಂದ್ರೆ ಕೋಪ ಮಾಡ್ಕೊಳ್ಳೋ ಸಹವಾಸ ಮಾಡ್ಬೇಡ. ಎರಡನೇದು, ಮಾತಿಗೆ ಮುಂಚೆ ಗುರ್ರನ್ನ ಅವನ ಜೊತೆಯಲ್ಲಿ ಇರ್ಲೇಬೇಡ. ಆದ್ರೆ ನಮಗೆ ಇಂಥವ್ರೇ ನಮ್ ಸುತ್ತಲೂ ಇರೋದು ಜಾಸ್ತಿ. ನಿಮ್ ಸುತ್ತಲೂ ಇರೋರೇ ಇಂಥವ್ರೆ. ಇವಾಗ ಇಂಥವ್ರ ಸಹವಾಸ ಮಾಡೋದ್ರ ಮೂಲಕವಾಗಿ ನಿಮ್ ನಡತೆ ಕೆಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಬ್ರದರ್, ಇವ್ರು 1 ವರ್ಷಕ್ಕೆ ಮುಂಚೆ ಹಿಂಗಿಲ್ಲ ಬ್ರದರ್, ಇವ್ರು ಚೆನ್ನಾಗೇ ಇದ್ರು, ಒಳ್ಳೆಯವರಾಗೇ ಇದ್ರು, ಸಡನ್ ಆಗಿ 1 ವರ್ಷದಿಂದ ಚೇಂಜ್ ಆಗ್ಬಿಟ್ಟವ್ರೆ. ಹೆಂಗ್ ಚೇಂಜ್ ಆದ್ರೆ?
ಕೋಪಿಷ್ಠರ ಜೊತೆಯಲ್ಲಿ ಇಲ್ಲಿಗಲ್ ರಿಲೇಶನ್ಶಿಪ್. ಕೋಪಿಷ್ಠರ ಜೊತೆಯಲ್ಲಿ ಸಹವಾಸ ಸಂಬಂಧ ಬೆಳೆಸಿದ್ರಿಂದ ಬಂದಿರುವಂತ ಪರಿಣಾಮಗಳು. ಹಾಗೆ ಕಂಟಿನ್ಯೂ ಮಾಡಿ ಮುಂದೆ. ಮಾಡಬೇಡ, ಮಾಡಿದ್ರೆ ಅರ್ಥ ಏನು? ಅವನ್ ಸಹವಾಸ ಮಾಡಬೇಡ. ಅವನ್ ಸಹವಾಸ ಮಾಡಿದ್ರ ಮೂಲಕವಾಗಿ ನಿನ್ನ ನಡತೆಯನ್ನ ಕೆಡಿಸ್ಕೊಂಡು ನಿನ್ನ ಲೈಫ್ನ, ನಿನ್ನ ಜೀವನವನ್ನ ಮುಳ್ಳಿಗೆ ಸಿಗಾಕ್ಸ್ಕೋಬೇಡ. ಕೆಟ್ಟವರ ಸಹವಾಸ ಮಾಡಬೇಡ. ಕೆಟ್ಟವರ ಸಹವಾಸ ಮಾಡಿ ನಿನ್ನ ನಡತೆಯನ್ನ ಕೆಡಿಸ್ಕೊಂಡು ನಿನ್ನ ಲೈಫ್ನ ಮುಳ್ಳಿಗೆ ಸಿಗಾಕ್ಸ್ಕೊಂಬೇಡ. ನಾವು ಮಾಡ್ತಾ ಇರೋದಲ್ಲ, ಏನ್ ಹೇಳ್ರಿ? ಕೆಟ್ಟವರ ಸಹವಾಸ ಮಾಡಿ ನಮ್ಮ ನಡತೆಯನ್ನ ಕೆಡಿಸ್ಕೊಂಡು, ನಮ್ಮ ಸಮಾಧಾನ ಕೆಡಿಸ್ಕೊಂಡು, ನಮ್ಮ ಸಂತೋಷ ಕೆಡಿಸ್ಕೊಂಡು, ನಮ್ಮ ನಿದ್ದೆನ ಕೆಡಿಸ್ಕೊಂಡು, ನಮ್ಮ ಎಲ್ಲವನ್ನ ಕೆಡಿಸ್ಕೊಂಡು ನಮ್ಮ ಲೈಫ್ನ ಏನ್ ಮಾಡ್ತಾ ಇದೀವಿ? ಮುಳ್ಳಲ್ಲಿ ಸಿಗಾಕ್ಸ್ಕೊಂತ ಇದೀವಿ. ಈ ಕಡೆಗೂ ತಿರ್ಗಕ್ಕಾಗಲ್ಲ, ಆ ಕಡೆಗೂ ತಿರ್ಗಕ್ಕಾಗಲ್ಲ, ಆ ಕಡೆಗೂ ಅಲ್ಗಡಕ್ಕಾಗಲ್ಲ, ಈ ಕಡೆಗೂ ಅಲ್ಗಡಕ್ಕಾಗಲ್ಲ. ಅಂದ್ರೆ ಒಳ್ಳೇದ್ ಮಾಡಕ್ಕೆ ನಮ್ಮ ಕೈಯಲ್ಲಿ ಫ್ರೀಡಮೇ ಇಲ್ದಿರಂಗೆ ನಮ್ಮ ಲೈಫ್ನ ಏನ್ ಮಾಡ್ಬಿಟ್ಟಿದೀವಿ? ಮುಳ್ಳಲ್ಲಿ ಸಿಗಾಕ್ಸ್ಕೊಂಡ್ಬಿಟ್ಟಿದೀವಿ. ಮುಳ್ಳು ಯಾವ್ದಕ್ಕೆ ಸೂಚನೆ ಆಗಿದೆ? ಕೆಟ್ಟದ್ದು, ಪಾಪಕ್ಕೆ. ಪಾಪ ಕೆಟ್ಟದ್ದು. ಕೆಟ್ಟದ್ದು. ಅವಾಗ ಏನ್ ಮಾಡಕ್ಕಾಗಲ್ಲ? ಯೋಚನೆ ಮಾಡಿದ್ರು ಒಳ್ಳೇದು ಯೋಚನೆ ಮಾಡಕ್ಕಾಗಲ್ಲ, ಕ್ರಿಯೆ ಮಾಡಿದ್ರು ಒಳ್ಳೇದು ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ, ಒಳ್ಳೇದ್ ಮಾತಾಡಕ್ಕಾಗಲ್ಲ, ಒಳ್ಳೇದ್ ಕೇಳಿಸ್ಕೊಳಕ್ಕಾಗಲ್ಲ, ಒಳ್ಳೇದ್ ನೋಡಕ್ಕಾಗಲ್ಲ. ಎಲ್ಲ ಕಡೆ ಏನ್ ಮಾಡ್ತಾ ಇರ್ತದೆ? ನಮ್ಗೆ ಚುಚ್ತಾ ಇರುತ್ತೆ ನಮ್ಮ ಲೈಫಲ್ಲಿ. ಈ ಚುಚ್ಚೋದಕ್ಕೆ ಕಾರಣ ಯಾರು? ನಾವೇ. ನಮ್ಮ ಲೈಫ್ನ ನಾವೇ ಸಿಕ್ಕಿಸ್ಕೊಂಡು, ನಾವೇ ಚುಚ್ಚಿಸ್ಕೊಂಡು, ನಾವೇ ಒದ್ದಾಡ್ತಾ ಇದೀವಿ. ಇದೆಲ್ಲ ಪ್ರಾರಂಭ ಆಗಿದ್ರೆ ಯಾವ್ದ್ರಿಂದ? ಸಹವಾಸ. ಸಹವಾಸ. ಕೋಪಿಷ್ಠನ ಜೊತೆಯಲ್ಲಿ ಸಹವಾಸ ಮಾಡಬೇಡ, ಸ್ನೇಹ ಬೆಳೆಸಬೇಡ. ಸಿಟ್ಟುಗಾರನ ಸಹವಾಸ ಮಾಡಬೇಡ. ಒಂದು ವೇಳೆ ಮಾಡಿದ್ರೆ, ಆತ್ಮ ಅಂದ್ರೆ ನಥಿಂಗ್ ಬಟ್ ಲೈಫ್, ನಿಮ್ ಜೀವನ ಮಾಡಿ ನಿನ್ನ ಜೀವನವನ್ನ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕ್ಸ್ಬೇಡ. ನಿನ್ನ ಲೈಫ್ ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಳ್ಳದೆ ನಿನ್ನ ಒಂದು ಸಹವಾಸದಿಂದ. ಒಬ್ರು ಸಾಲದಲ್ಲಿ ಸಿಗಾಕೊಳ್ಳೋದು ಯಾಕೆ? ಸಹವಾಸನೇ. ಏನಂತಾರೆ ತಮಿಳಲ್ಲಿ? ಹೇಳ್ತಾರೆ ಉಸ್ಪೇತಿ ಬಿಟ್ಬಿಟ್ಟ ಅಂತ. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಉಬ್ಬುಸು. ಕರೆಕ್ಟ್. ಬಿಟ್ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ? ಅವನ್ ಸಾಲ ತಗೊಂಡು ಮುಳ್ಳಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರ್ತಾನೆ. ಪಕ್ಕದಲ್ಲಿ ಮುಖ ನೋಡಿ ಹೇಳಿ, ಎಷ್ಟು ಜನ ಉಪ್ಸಿ ನಿಮ್ಮನ್ನ ಸಿಗಾಕ್ಸಿದಾರಂತ? ಎಷ್ಟು ಜನ ಉಪ್ಸಿ ಸಿಗಾಕ್ಸಿದಾರೆ ನಿಮ್ನ? ಎಷ್ಟು ಜನ? ಬ್ರದರ್, ನಿಮ್ ತರ ಸಹಾಯ ಮಾಡೋರು ಯಾರು ಇಲ್ಲ ಬ್ರದರ್. ಉಪ್ಸಿ ಸಿಸ್ಟರ್, ನಿಮ್ ತರ ಕೊಡೋರ್ ಲೈಫಲ್ಲೇ ನಾನು ನೋಡಿಲ್ಲ. ಉಬ್ಬಿಸ್ಬಿಡೋದು, ಇವ್ರ ಶಕ್ತಿಗೆ ಮೀರಿ ಕೊಟ್ಬಿಡೋದು, ಆಮೇಲೆ ಒದ್ದಾಡ್ತಾ ಇರೋದು. ಪಕ್ಕದಲ್ಲಿ ಮುಖ ನೋಡಿ, ಉಪ್ಸಿ ನುಗ್ಗೆ ಮರ ಹಚ್ಚೋರ್ನ ಯಾರನ್ನೂ ನಂಬೇಡ್ರಿ ನೀವು ಅಂತ. ಉಪ್ಸಿ ನಮ್ಮನ್ನ ಸಿಕ್ಕಾಕ್ಸಿ ಲಾಸ್ಟ್ಗೆ ನಾವ್ ಅಲ್ಲಿಂದ ಬಚಾವಾಗಕ್ಕೆ ನಾವು ಪಡ್ಬೇಕಾಗಿರೋ ಕಷ್ಟಗಳು ಸ್ವಲ್ಪನಾ ಜಾಸ್ತಿನಾ? ಸೊ ಉಬ್ಬಿಸೋರ ಸಹವಾಸಗಳನ್ನ ಮಾಡ್ಬೇಡ್ರಿ. ಸೊ ಕೆಟ್ಟ ಸಹವಾಸವು ಒಳ್ಳೆ ನಡತೆಯನ್ನ ಹಾಳು ಮಾಡುತ್ತೆ.
ಹಾಳು ಮಾಡೋದು ಮಾತ್ರ ಅಲ್ಲ, ನಿಮ್ಮ ಲೈಫ್ನ ಮುಳ್ಳುಗ್ ಸಿಗಾಕ್ಸುತ್ತೆ. ಇವತ್ತು ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಒಂದು ವರ್ಷದಲ್ಲಿ ಅರ್ಧ ವರ್ಷ ಆಗೋಯ್ತು, ಇನ್ನು ಅರ್ಧ ವರ್ಷ ಮಿಕ್ಕಿದೆ. ಯಾವ ಮುಳ್ಳಲ್ಲಿ ಸಿಗಾಕೊಂಡಿದೀವೋ ಆ ಎಲ್ಲ ಮುಳ್ಳಿಂದಲೂ ಯೇಸು ನಾಮದಲ್ಲಿ ನಮ್ಮನ್ನ ದೇವರು ಬಿಡುಗಡೆ ಮಾಡಲಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ನಾಮದಲ್ಲಿ ಎಲ್ಲ ಮುಳ್ಳಿಂದ ದೇವರು ನಿಮ್ಮನ್ನ ಬಿಡುಗಡೆ ಮಾಡಲಿ. ಯಾವ್ದ್ರಲ್ಲಿ ಸಿಗಾಕೊಂಡಿದಿರೋ ಎಲ್ಲದ್ರಿಂದ ದೇವರು ನಿಮ್ಮನ್ನ ಬಿಡುಗಡೆ ಮಾಡಲಿ. ಆದ್ರೆ ದೇವ್ರು ಬಿಡುಗಡೆ ಮಾಡ್ಬೇಕಂದ್ರೆ ನೀವು ಮಾಡಿರೋ ಸಹವಾಸ ಕೆಟ್ಟದು ಅಂತ ನಿಮಗೆ ಅರಿವಾಗ್ಬೇಕು. ಇದು ಎಲ್ಲ ಫೇಮಸ್ ಆಗಿರೋ ಕೀರ್ತನೆ, ಎಲ್ಲರಿಗೂ ಗೊತ್ತಿರೋ ಕೀರ್ತನೆ 1:1 ಎಲ್ಲರಿಗೂ ಗೊತ್ತಿರೋದೆ. ಓದ್ರಿ. ಒಂದ್ ನಿಮಿಷ. ಯಾವನು ದುಷ್ಟರ ಸಹವಾಸ ಬೇರೆ, ಅವ್ರು ಕೊಡೋ ಆಲೋಚನೆಗಳು ಬೇರೆ. ಅಲ್ಲಿ ಓದಿದ್ದು ನಾವು ದುಷ್ಟರ ಸಹವಾಸ ಮಾಡ್ಬೇಡ್ರಿ ಅಂತ. ಇಲ್ಲಿ ಹೇಳ್ತಾ ಇದೆ, ದುಷ್ಟರ ಆಲೋಚನೆನೇ ತಗೊಂಬೇಡ, ಐಡಿಯಾಗಳೇ ತಗೊಂಬೇಡ, ಅವ್ರ ಮಾತುಗಳೇ ಕೇಳ್ಬೇಡ ಅಂತ. ನಾವು ದಿನ ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಯಾರ ಆಲೋಚನೆಗಳು ಜಾಸ್ತಿ ಕೇಳ್ತೀವಿ? ಕೆಟ್ಟವ್ರ ಜೊತೆ ಸಹವಾಸ ಮಾಡ್ತೀವಿ, ಕೆಟ್ಟವ್ರ ಆಲೋಚನೆಗಳನ್ನ ಕೇಳ್ತೀವಿ. ಸೊ ದುಷ್ಟರ ಜೊತೆ ಸಹವಾಸ ಮಾಡೋವನು ಮುಳ್ಳಲ್ಲಿ ಸಿಗಾಕೊಂತಾನೆ, ದುಷ್ಟರ ಆಲೋಚನೆಗಳನ್ನ ಕೇಳೋನು ಮುಳ್ಳಲ್ಲಿ ಸಿಗಾಕೊಂತಾನೆ. ಇವತ್ತು ನಾವು ಮುಳ್ಳಲ್ಲಿ ಸಿಗಾಕೊಂಡಿರುವಂತ ಕಾರಣನೇ ಅವರ ಸಹವಾಸಗಳು, ಅವರ ಆಲೋಚನೆಗಳು, ಅಂದ್ರೆ ಅವ್ರ ಮಾತುಗಳು, ಅವ್ರು ಕೊಡೋ ಐಡಿಯಾಗಳು, ಅವ್ರು ಹೇಳೋ ಮಾತುಗಳು ಎಲ್ಲ ಕೇಳಿಸ್ಕೊಂಡು ಏನಾಗ್ಬಿಟ್ಟಿದೀವಿ? ಸಿಗಾಕೊಂಡಿದ್ವಿ. ಆದ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಬರೀ ಕಿವಿಯಲ್ಲಿ ಕೇಳಿಸ್ಕೊಂತೀನಿ ಬ್ರದರ್, ಕಿವಿಯಲ್ಲಿ ಕೇಳಿಸ್ಕೊಂಡ್ರು ಸಾಕು. ಮಾತುಗಳು ನೀವು ಫಾಲೋ ಮಾಡ್ಬೇಕಾಗಿಲ್ಲ, ಕೇಳಿಸ್ಕೊಂಡ್ರೆ ಸಾಕು, ಕ್ರಿಯೆ ಮಾಡುತ್ತೆ. ಶಾಪ ಹೆಂಗ್ ಕೆಲಸ ಮಾಡ್ತೆ ಹೇಳ್ರಿ? ಇವಾಗ ಯಾರನ್ನ ಶಾಪ ಹಾಕ್ತಾರ, ನೀನ್ ಗಾಡಿ ಕೆಳಗಡೆ ಬಿದ್ದು ಸಾಯಿ ಅಂತ ಅವ್ನು ಹೇಳ್ದಂಗ ನಾವ್ ಮಾಡಕ್ಕಾಯ್ತದ? ಅವ್ನು ಹೇಳ್ಬಿಟ್ಟ ಅಂತ ಹೇಳಿ ಕಾರ್ ಕೆಳಗಡೆ ಹೋಗಿ ಗಾಡಿ ಬಿಡಕ್ಕಾಯ್ತದ ನಾವು? ಆದ್ರೆ ನಾವು ಬಿಟ್ಟಿಲ್ಲ ಅಂದ್ರೂ ಆ ಶಾಪ ಏನ್ ಮಾಡುತ್ತ? ಕೇಳಿಸ್ಕೊಂಡು ಭಯ ಪಡೋದ್ರಿಂದ ಏನಾಗತ್ತೆ? ಆ ಮಾತು ನೆರವೇರುತ್ತೆ. ನಾವು ಬೇಕಂತ ಮಾಡಿಲ್ಲ ಅಂದ್ರೂ ಆ ಶಾಪ ಏನ್ ಮಾಡುತ್ತೆ? ನೆರವೇರಿಸುತ್ತೆ, ಕೆಲಸ ಮಾಡುತ್ತೆ. ಅದನ್ನ ಯಾಕೆ? ಅದೇ ಕೆಲಸ ಮಾಡಿದ ಕಾರಣ ಯಾರು? ನಾವೇ ಕೇಳಿಸ್ಕೊಂಡಿದೀವಿ ಇಂಟ್ರೆಸ್ಟಿಂಗ್ ಆಗಿ. ಸೊ ದುಷ್ಟರು ಸಹವಾಸನೂ ನಮ್ಮನ್ನ ಮುಳ್ಳಿಗೆ ಸಿಗಾಕ್ಸುತ್ತೆ, ಅವ್ರು ಕೊಡೋ ಆಲೋಚನೆ ನಾವು ಕೇಳೋದ್ರ ಮೂಲಕನೂ ನಮ್ಮನ್ನ ಏನ್ ಮಾಡುತ್ತೆ? ನಮ್ಮ ಲೈಫ್ನ ಮುಳ್ಳಿಗೆ ಸಿಗಾಕ್ಸುತ್ತೆ. ಸೊ ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಾಪಿಗಳ ಜೊತೆಯಲ್ಲ, ಪಾಪಿಗಳ ದಾರಿಯಲ್ಲಿ, ಪಾಪಿಗಳ ಮಾರ್ಗದಲ್ಲಿ. ಇವಾಗ ಒಂದು ಪಾಪಿಗೆ ಕತೆ ಮಾತಾಡಕ್ಕೆ ಯಾವ ಜಾಗ ಸಿಗತ್ತೆ? ಒಂದು ಬಾರು, ಇನ್ನೊಂದು ಹಳ್ಳಿಕಟ್ಟೆ, ಇಲ್ಲಾಂದ್ರೆ ಒಂದು ಕಾಫಿ ಶಾಪು, ಟೀ ಶಾಪು, ಆಮೇಲೆ ಸೊ ಈ ತರ ಪಾಪಿಗಳ ಮಾರ್ಗಗಳು ಸ್ವಲ್ಪ ಇದಾವೆ. ನಾವು ಅರ್ಥ ಮಾಡ್ಕೊಬೇಕು, ಈ ಪಾಪಿ ನನ್ ಮಗ ಇಲ್ಲಿ ಕಾಫಿ ಕುಡಿಯಕ್ ಬಂದಿರೋದು ನಿಮ್ಮನ್ನ ಹಾಳು ಮಾಡಕ್ಕಲ್ಲ, ಅವನ್ ಮಾರ್ಗ ಅದು. ಅವನ್ ಡೈಲಿ ಅಲ್ಲಿ ಬರೋದು, ಆ ಪಾಪಿ ಡೈಲಿ ಅಲ್ಲಿ ಬರೋದು ಏನಕ್ಕೋಸ್ಕರ? ಕತೆಗಳು ಮಾತಾಡಕ್ಕೆ. ಅದು ಅವನ್ ಮಾರ್ಗ. ಅವ್ರ ಮಾರ್ಗದಲ್ಲಿ, ಅವನ್ ರೂಟಲ್ಲಿ ನೀವ್ ಎಂಟ್ರಿ ಕೊಡಬಾರ್ದು. ಅರ್ಥ ಮಾಡ್ಕೊಬೇಕು. ಈ 3 ಜನ ಇಲ್ಲಿ ಡೈಲಿ ಸೇರೋದು ಯಾಕೆ? ಕತೆ ಮಾಡ, ಅದು ಅವನ್ ರೂಟು, ಡೈಲಿ ಅದೇ ರೂಟಲ್ಲಿ ಹೋಗೋದು ಅವನು. ನಾವ್ ಆ ರೂಟಲ್ಲಿ ಹೋಗ್ಬಾರ್ದು. ನೀವು ಅರ್ಥ ಮಾಡ್ಕೊಬೇಕು, ಪಾಪಿಗಳ ಮಾರ್ಗ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಬೇಕು ನೀವು. ಮಾರ್ಗ ಅಂದ್ರೆ ಅವ್ರು ಫಾಲೋ ಮಾಡೋದನ್ನ ಅನುಸರಿಸೋದಲ್ಲ. ಅವ್ರು ಡೈಲಿ ರೊಟೀನಲ್ಲಿ ಏನ್ ಮಾಡ್ತಾ ಇದಾರಲ್ಲ, ಯಾವ ರೂಟಲ್ಲಿ ಹೋಗ್ತಾ ಇದಾರೆ ಡೈಲಿ, ಬೆಳಗ್ಗೆ ಎದ್ದಾಗ ಏನ್ ಮಾಡ್ತಾರೆ, ಮಧ್ಯಾಹ್ನ ಏನ್ ಮಾಡ್ತಾರೆ, ರಾತ್ರಿ ಏನ್ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲಿ ಸೇರ್ಕೊಂತಾರೆ, ಯಾವ ಟೈಮ್ ಸೇರ್ಕೊಂತಾರೆ, ಅವ್ರ ರೊಟೀನಲ್ಲಿ ನಾವು ಸಿಗಾಕೊಂಬಾರ್ದು.
ಅವ್ರ ದಾರಿಯಲ್ಲಿ ನಾವು ಕಾಣಿಸ್ಕೋಬಾರ್ದು. 3 ಜನ ಪಾಪಿಗಳು ಸೇರ್ಕೊಂಡು ಕಾಫಿ ಕುಡಿತಾ ಇದಾರೆ ಅನ್ಕೊಳ್ಳಿ. ನೀವು 3 ದಿವಸ ಅವ್ರ ಜೊತೆಗೆ ಹೋಗಿ ಕಾಫಿ ಕುಡಿದ್ರೆ ಅನ್ಕೊಳ್ಳಿ, 4ನೇ ದಿವಸ ಅವ್ ಬೆಳ್ತಾನೆ, ಆ ಪಾಪಿ ಜೊತೆ ಇವನು ನೋಡಿದೆ ಅಂತ. ಅವಾಗ ಅವನೇನು ಅನ್ಕೋತಾನೆ, ಇಷ್ಟು ಜನ 3 ಜನ ನೋಡ್ತಾ ಇದ್ದೆ, ಇವಾಗ 4 ಜನ ಪಾಪಿ ಸೇರ್ಕೊಂಡವನೇನು. ಅವಾಗ ಏನಾಗತ್ತೆ ಹೇಳ್ರಿ, ಆಟೋಮೆಟಿಕ್ ಆಗಿ ನಿಮ್ಮ ನಡತೆ ಕೆಟ್ಟಿಲ್ಲ ಅಂದ್ರೂ, ನೀವು ಕೆಡಿಸ್ಕೊಂಡಿಲ್ಲ ಅಂದ್ರೂ ಒಬ್ಬ ಕೆಡಿಸ್ತಾನೆ. ಯಾವುದರ ನಿಮಿತ್ತವಾಗಿ? ಪಾಪಿಯ ಮಾರ್ಗದಲ್ಲಿ ನೀವು ಆ ಮಾರ್ಗದಲ್ಲಿ ಹೋಗಿದ್ದ ನಿಮಿತ್ತವಾಗಿ. ಅವನ್ ಕುಡ್ದ ಬ್ರದರ್, ನಾನು ಕುಡ್ದಿಲ್ಲ, ಆದ್ರೆ ಅವನ ಜೊತೆಗಿದ್ದೆ. ಆದ್ರೂ ನೀವು ಕುಡ್ದಿಲ್ಲ ಅಂದ್ರು ಅವನ್ ರೂಟಲ್ಲಿ ನೀವು ಇರೋದಕ್ಕೋಸ್ಕರವಾಗಿ ಸೊ ಪಾಪಿಗಳ ರೂಟಲ್ಲಿ ಮಾರ್ಗದಲ್ಲಿ ನೀವೇನ್ ಮಾಡ್ಬಾರ್ದು, ನಿಂತ್ಕೊಳ್ಳೇಬಾರ್ದು. ಆ ರೂಟಲ್ಲೇ ನಿಂತ್ಕೋಬಾರ್ದು. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಪಾಪಿಗಳ ರೂಟಲ್ಲಿ ಮಾರ್ಗದಲ್ಲಿ ನೀವು ನಿಂತ್ಕೊಂಬೇಡ್ರಿ ಅಂತ. ಅಂದ್ರೆ ಅವರು ನಿಂತ್ಕೊಂಡು ಕತೆ ಮಾತಾಡೋ ಜಾಗದಲ್ಲಿ ನೀವೇನ್ ಮಾಡ್ಬಾರ್ದು. ಪಾಪಿಗಳ ಮಾರ್ಗದಲ್ಲಿ ನಾವೇನ್ ಮಾಡ್ಬಾರ್ದು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ. ಯಾರು ನಿಂದಕರು? ಧರ್ಮ ಅಂದ್ರೆ ಏನು? ಒಳ್ಳೇದೇ. ಒಳ್ಳೇದನ್ನ ಮಾಡುವುದು ಧರ್ಮ. ಒಳ್ಳೇದನ್ನ ನಿಂದನೆ ಮಾಡೋರ ಜೊತೆಯಲ್ಲಿ ಏನ್ ಮಾಡ್ಬಾರ್ದು, ಕೂತ್ಕೊಳ್ಳೇಬಾರ್ದು. ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡದೇ ಇರೋರ ಜೊತೆಲಿ ಕೂತ್ಕೋಬಾರ್ದು. ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡೋರ ಜೊತೆಯಲ್ಲಿ ಕೂತ್ಕೋಬಾರ್ದು. ಒಳ್ಳೇದನ್ನ ಎಂಕರೇಜ್ ಮಾಡದೇ ಇರೋರ ಜೊತೆಯಲ್ಲಿ ಕೂತ್ಕೋಬಾರ್ದು. ಒಳ್ಳೇದಕ್ಕೆ ಪ್ರೋತ್ಸಾಹ ಮಾಡದೇ ಇರೋರ ಜೊತೆಯಲ್ಲಿ ಕೂತ್ಕೋಬಾರ್ದು. ಧರ್ಮ ನಿಂದಕರಂದ್ರೆ ಬೇರೆ ಯಾರು ಅಲ್ಲ, ಒಳ್ಳೇದನ್ನ ನಿಂದನೆ ಮಾಡೋರು, ಒಳ್ಳೇದನ್ನ ಕೆಳಗಡೆ ಹಿಡಿಯೋರು, ಒಳ್ಳೇದನ್ನ ಮಾಡೋದಕ್ಕೆ ಡಿಸ್ಕರೇಜ್ ಮಾಡೋರು, ಪ್ರೋತ್ಸಾಹ ಕೊಡದೇ ಇರೋರು, ಒಳ್ಳೇದನ್ನ ಮಾಡೋದಕ್ಕೆ ಪ್ರೇರೇಪಣೆ ಕೊಡದೇ ಇರೋರು, ಅವರೇ ಧರ್ಮ ನಿಂದಕರು. ನಿಮಗೆ ಇವಾಗ ಈ ತರ ನಿಂದನೆ ಮಾಡೋರ ಜೊತೆ ಸೇರ್ಕೊಂಡ್ಮೇಲೆ ನಿಮ್ಗೆ ಒಳ್ಳೇದ್ ಮಾಡ್ಬೇಕನ್ನೋ ಪ್ರೇರೇಪಣೆ ಎಲ್ಲಿಂದ ಬರುತ್ತೆ ಹೇಳ್ರಿ? ವಿಶ್ವಾಸಿಗಳಿಗೆ ಒಳ್ಳೇದನ್ನ ಮಾತಾಡ್ಬೇಕು ಅನ್ನೋ ಪ್ರೇರೇಪಣೆ ದಿನ ದಿನಕ್ಕೆ ಏನು ಕಮ್ಮಿ ಆಗುತ್ತೆ? ಒಳ್ಳೇದನ್ನ ಯೋಚನೆ ಮಾಡ್ಬೇಕು ಅನ್ನೋ ಪ್ರೇರೇಪಣೆ ಯಾಕೆ ದಿನ ದಿನ ಕಮ್ಮಿ ಆಗುತ್ತೆ? ಒಳ್ಳೆ ಕ್ರಿಯೆಗಳನ್ನ ಮಾಡ್ಬೇಕು ಅನ್ನೋ ಪ್ರೇರೇಪಣೆ ಯಾಕೆ ದಿನ ದಿನ ಕಮ್ಮಿ ಆಗುತ್ತೆ ಹೇಳ್ರಿ? ಯಾಕೆ ಕಮ್ಮಿ ಆಗುತ್ತೆ ಹೇಳ್ರಿ? ಒಳ್ಳೇದನ್ನ ಮಾಡ್ಬೇಕನ್ನೋ ಪ್ರೇರೇಪಣೆಗಳು ಸಹವಾಸಗಳ ನಿಮಿತ್ತವಾಗಿ. ಆ ಸಹವಾಸಗಳು ಏನ್ ಮಾಡುತ್ತೆ? ನಮ್ಮಲ್ಲಿರುವಂತ ಒಳ್ಳೆ ಪ್ರೇರೇಪಣೆ ಏನ್ ಮಾಡುತ್ತೆ? ಕೆಡಿಸುತ್ತೆ. ಯಾಕಂದ್ರೆ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ನಮ್ಮಲ್ಲಿರೋ ಒಳ್ಳೇದು ಏನಾಗ್ತಾ ಇದೆ? ಮರೆಯಾಗ್ತಾ ಇದೆ. ಯಾಕಂದ್ರೆ ಅದು ನಿಂದನೆ ಅಂದ್ರೆ ಅರ್ಥ ಏನು? ಅವಮಾನ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಒಳ್ಳೇದನ್ನ ಅವಮಾನ ಮಾಡೋರ್ ಜೊತೆಲಿ ಕೂತ್ಕೋಬೇಡ ಅಂತ. ಒಳ್ಳೇದನ್ನ ಅವಮಾನ ಅಂದ್ರೆ ಅರ್ಥ ಏನು? ಸಮಾಧಾನಕ್ಕೆ ಅವಮಾನ ಪಡಿಸ್ಬಾರ್ದು, ನೆಮ್ಮದಿಗೆ ಅವಮಾನ ಪಡಿಸ್ಬಾರ್ದು, ನಿಮ್ಮ ಮುಖದಲ್ಲಿರೋ ನಗುಗೆ ಅವಮಾನ ಪಡಿಸ್ಬಾರ್ದು, ನಿಮ್ಮಲ್ಲಿರುವ ಸಮಾಧಾನಕ್ಕೆ ಅವಮಾನ ಪಡಿಸ್ಬಾರ್ದು. ಅಂದ್ರೆ ನಿಮ್ಮಲ್ಲಿರುವಂತ ಯಾವ ಒಳ್ಳೇದಕ್ಕೂ ಒಳ್ಳೇದನ್ನ ಅವಮಾನ ಪಡಿಸೋರ್ ಜೊತೆಯಲ್ಲಿ ಕೂತ್ಕೊಳ್ಳೇಬಾರ್ದು. ಒಳ್ಳೇದಕ್ಕೆ ಅವಮಾನ ಪಡಿಸೋರ್ ಜೊತೆಲಿ ಕೂತ್ಕೋಬಾರ್ದು. ಕೂತ್ಕೊಂಡ್ರೆ ಅವರ ನಿಮಿತ್ತವಾಗಿ ನಮ್ಮ ನಡತೆ ಕೆಡುತ್ತೆ. ನಮ್ಮ ನಡತೆ ಕೆಡುವುದರ ನಿಮಿತ್ತವಾಗಿ ನಮ್ಮ ಲೈಫು ಮುಳ್ಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಏನಂತ ಹೇಳ್ತೀರಾ? ಒಳ್ಳೇದನ್ನ ಅವಮಾನ ಪಡಿಸೋರ್ ಜೊತೆಲಿ ಕೂತ್ಕೋಬೇಡ್ರಿ ಅಂತ. ಒಳ್ಳೇದಕ್ಕೆ ಎಂಕರೇಜ್ ಮಾಡದೇ ಇರೋರ್ ಜೊತೆಲಿ ಕೂತ್ಕೋಬೇಡ್ರಿ. ನೀವೇ ಯೋಚನೆ ಮಾಡ್ರಿ. ನೀವು ನಿಮ್ಗಿರೋ ಫ್ರೆಂಡ್ಶಿಪ್ ಸಹವಾಸಗಳೆಲ್ಲನು ಅವ್ರ ಜೊತೆಲಿ 1 hour ಕೂತ್ಕೊಂಡ್ರೆ 1 hour ಅಲ್ಲಿ ಒಳ್ಳೇದು ಎಷ್ಟು ನಿಮಿಷ ಬರುತ್ತೆ ಬಾಯಲ್ಲಿಂದ, ಕೆಟ್ಟದ್ದು ಎಷ್ಟು ನಿಮಿಷ ಬರುತ್ತೆ ಬಾಯಿಂದ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ.
ನೀವೇ ಪ್ರಶ್ನೆ ಮಾಡಿಕೊಂಡು ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೊಳ್ಳಿ. ಒಂದು 20 ನಿಮಿಷ ಒಳ್ಳೇದು ಮಾತಾಡಿದ್ರೆ ಒಂದು 40 ನಿಮಿಷ ಬರೀ ಕೆಟ್ಟದೇ ಮಾತಾಡಿರುತ್ತೆ. ಆ ಕೆಟ್ಟದ 40 ನಿಮಿಷದ ಮೂಲಕವಾಗಿ ನಿಮ್ಮ ಲೈಫಲ್ಲಿ ಎಷ್ಟು ಹಾಳಾಗಿರತ್ತೆ ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ನಮಗ್ ಸಿಕ್ಕವರೆಲ್ಲ ಒಳ್ಳೇದನ್ನ ಅವಮಾನ ಪಡಿಸೋರೆ. ಯಾಕಂದ್ರೆ ಅವ್ರ ಬಾಯಲ್ಲಿ ಬರೋದಲ್ಲ ಏನು, ಬರೀ ಕೆಟ್ಟದೆ. ಅವನ್ನ ಹಾಳು ಮಾಡು, ಇವನ್ನ ಹಾಳು ಮಾಡು, ಇವನ್ನ ಬೈ, ಅವನ ಬಗ್ಗೆ ಮಾತಾಡು, ಇವನ್ ಬಗ್ಗೆ ಮಾತಾಡು, ಅವನ ಮೇಲೆ ಜಗಳ ಮಾಡು, ಇವನ್ ಮೇಲೆ ಜಗಳ ಮಾಡು, ಅವನಂದ್ರೆ ಹೊಟ್ಟೆ ಉರಿ, ಇವನಂದ್ರೆ ಹೊಟ್ಟೆ ಉರಿ, ಅವನಂದ್ರೆ ಕೋಪ, ಇವನಂದ್ರೆ ಕೋಪ, ಅವನಂದ್ರೆ ಸಿಟ್ಟು, ಇವನಂದ್ರೆ ಸಿಟ್ಟು, ಇವನ್ ಹಂಗಂತೆ, ಅವನ್ ಹಂಗಂತೆ, ಇವನ್ ಹಿಂಗಂತೆ, ಆ ಥರ ಅಂತೆ, ಅವನ್ ಅಲ್ಲೋದ್ನಂತೆ, ಇವನ್ ಇಲ್ಲೋದ್ನಂತೆ. ನಾವು ಕೇಳೋ ಕಥೆಗಳೆಲ್ಲನೂ ಒಳ್ಳೇದನ್ನ ಅವಮಾನ ಪಡಿಸಿರುವಂತ ಮಾತುಗಳೇ ಮಾತ್ರನೇ. ಒಂದು ವಿಶ್ವಾಸಿಯಾಗಿರೋ ನಾವು ಒಳ್ಳೇದನ್ನ ಅವಮಾನ ಪಡಿಸುವಂತ ಯಾವ ಮಾತನ್ನು ನಮ್ಮ ಕಿವಿಯಲ್ಲಿ ಕೇಳಿಸ್ಕೋಬಾರ್ದು. ದೇವರನ್ನ ಅವಮಾನ ಪಡಿಸೋದು ಸೆಕೆಂಡ್ರಿ, ಒಳ್ಳೇದನ್ನೇ ಅವಮಾನ ಪಡಿಸಬಾರ್ದು ಯಾರನ್ನು. ಒಳ್ಳೆ ವಿಷಯಗಳನ್ನ ಅವಮಾನ ಪಡಿಸೋರ್ ಜೊತೆಲಿ ನಾವು ಕೂತ್ಕೊಳ್ಳೇಬಾರ್ದು. ಆದ್ರೆ ನಾವ್ ಅನ್ಕೊಳ್ಳೋದೇನು, ಅವ್ರ ಜೊತೆ ಇದ್ದೇ ಬ್ರದರ್, ಅವ್ರು ಮಾಡ್ತಾ ಇದ್ರು, ಅವಮಾನ ಪಡಿಸ್ತಾ ಇದ್ರು, ನಾನೇನ್ ಮಾಡಿಲ್ಲ ಬ್ರದರ್, ಸುಮ್ನೆ ಕೂತಿದ್ದೆ ಅಷ್ಟೇ. ನೀವು ಸುಮ್ನೆ ಕೂತಿರೋದೇ ಸಾಕ್ಷಿ, ವಿಟ್ನೆಸ್. ಅದು ದೇವ್ರ ದೃಷ್ಟಿಯಲ್ಲಿ ಏನ್ ಹೇಳ್ರಿ, ಅದು ಸಾಕ್ಷಿ. ನೀನ್ ಅಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿ. ಧರ್ಮ ನಿಂದಕರು ಒಳ್ಳೆಯದನ್ನ ನಿಂದನೆ ಮಾಡೋರ ಜೊತೆಯಲ್ಲಿ ನೀನ್ ಕೂತಿದ್ದಕ್ಕೆ ಸಾಕ್ಷಿ. ಸೊ ಒಳ್ಳೆಯದನ್ನ ನಿಂದನೆ ಮಾಡೋರು ನಾವಾಗಿರ್ಬಾರ್ದು. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಬಿಡೋಳಿ. ಇವತ್ತಿಂದ ಒಳ್ಳೇದನ್ನ ಯಾವುದು ನಿಂದನೆ ಮಾಡಬೇಡ್ರಿ, ಒಳ್ಳೇದನ್ನ ಯಾವುದನ್ನು ಅವಮಾನ ಮಾಡಬೇಡ್ರಿ. ಒಳ್ಳೇದನ್ನ ಯಾರು ಹೇಳಿದ್ರು ಕೇಳಿಸ್ಕೋಬೇಕು ನಾವು. ಯಾಕೆ ಒಳ್ಳೇದನ್ನ ಅವಮಾನ ಪಡಿಸ್ಬಾರ್ದು ನಾವು. ನೀವು ಒಳ್ಳೆಯವರಾಗಿದ್ರೆ ಕೆಟ್ಟವರಾಗಿರೋ ಸೆಕೆಂಡ್ರಿ, ಬಟ್ ಒಳ್ಳೆ ಮಾತುಗಳಿಗೆ ನಾವೇನ್ ಮಾಡಬಾರ್ದು, ಅವಮಾನ ಪಡಿಸ್ಬಾರ್ದು. ಒಳ್ಳೆ ಆಲೋಚನೆಗಳಿಗೆ ಅವಮಾನ ಪಡಿಸ್ಬಾರ್ದು. ಒಳ್ಳೆ ಬುದ್ಧಿ ಮಾತುಗಳಿಗೆ ಅವಮಾನ ಪಡಿಸ್ಬಾರ್ದು. ಒಂದ್ ವೇಳೆ ಆ ಒಳ್ಳೆ ಬುದ್ಧಿ ಮಾತಿಗೆ ಅವಮಾನ ಆಗಿ ಮತ್ತೆ ಆ ಒಳ್ಳೆ ಬುದ್ಧಿ ಮಾತು ನಿಮ್ ಲೈಫಲ್ಲಿ ಬರದೇ ಹೋದ್ರೆ ನಿಮ್ ಲೈಫ್ ಬರ್ಬಾದಾಗೋಗುತ್ತೆ. ಒಳ್ಳೆ ಖಂಡನೆಗಳಿಗೆ ಅವಮಾನ ಪಡಿಸ್ಬಾರ್ದು. ಒಳ್ಳೆ ತಿದ್ದುಪಾಟುಗಳಿಗೆ, ಕರೆಕ್ಷನ್ಗಳಿಗೆ ಅವಮಾನ ಪಡಿಸ್ಬಾರ್ದು. ಯಾವ ಒಳ್ಳೇದಕ್ಕೂ ನಾವೇನ್ ಮಾಡಬಾರ್ದು, ಅವಮಾನ ಪಡಿಸ್ಬಾರ್ದು. ಮುಂದೆ ಹಂಗೆ ಕಂಟಿನ್ಯೂ ಮಾಡಿ. ಅವನೇ ಯಾರಂತೆ? ಧರ್ಮಶಾಸ್ತ್ರದಲ್ಲಿ ಏನಿದೆ? ಒಳ್ಳೇದೇ ತಾನೇ ಇರೋದು. ಏನ್ ಮಾಡ್ಬೇಡ ಅಂತಿದೆ? ಕಳ್ತನ ಮಾಡ್ಬೇಡ, ಒಳ್ಳೇದೇ ತಾನೇ. ಸುಳ್ಳು ಹೇಳ್ಬೇಡ, ಒಳ್ಳೇದೇ ತಾನೇ. ಮೋಸ ಮಾಡ್ಬೇಡ, ಒಳ್ಳೇದೇ ತಾನೇ. ಕೋಪ ಮಾಡ್ಕೊಂಬೇಡ, ಒಳ್ಳೇದೇ ತಾನೇ. ವ್ಯಭಿಚಾರ ಮಾಡ್ಬೇಡ, ಒಳ್ಳೇದೇ ತಾನೇ. ಚಾಡಿ ಹೇಳ್ಬೇಡ, ಒಳ್ಳೇದೇ ತಾನೇ. ಹೊಟ್ಟೆ ಉರಿ ಪಡಬೇಡ, ಒಳ್ಳೇದೇ ತಾನೇ. ಒಬ್ಬರ ಬಗ್ಗೆ ಒಬ್ಬರಿಗೆ ನಿಂದನೆ ಮಾಡಬೇಡ, ಒಳ್ಳೇದೇ ತಾನೆ. ಅವಮಾನ ಪಡಿಸ್ಬೇಡ, ಒಳ್ಳೇದೇ ತಾನೆ. ಧರ್ಮಶಾಸ್ತ್ರದಲ್ಲಿ ಇರೋದೆಲ್ಲ ಯಾವುದು ಒಳ್ಳೇದೇ. ಆದ್ರೆ ಈ ಒಳ್ಳೆ ವಿಷಯಗಳಲ್ಲಿ ನಾವು ಆನಂದ ಪಡ್ತಾ ಇಲ್ಲ. ಒಳ್ಳೆ ವಿಷಯಗಳಲ್ಲಿ ಆನಂದ ಪಡೆದೇ ಇರೋನು ಆಟೋಮೆಟಿಕ್ ಆಗಿ ಆ ಧನ್ಯನು ಅನ್ನುವಂತ ಆಶೀರ್ವಾದವನ್ನ ಕಳ್ಕೊಂತಾನೆ. ಯೋವನ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರೋದೆಲ್ಲನೂ ಒಳ್ಳೇದೇ. ನಿನ್ನ ತಂದೆ ತಾಯಿಗೆ ಸನ್ಮಾನಿಸು, ಪರರ ಸೊತ್ತುಗಳಿಗೆ ಆಸೆ ಪಡಬೇಡ, ಪರರ ಹೆಂಡತಿಗೆ ಗಂಡನಿಗೆ ಆಸೆ ಪಡಬೇಡ, ಪರರ ಒಂದು ಕೆಲಸ ಕೂಲಿ ಆಳುಗಳಿಗೆ ಆಸೆ ಪಡಬೇಡ, ದನ ಕುರಿ ಮೇಕೆ ಇವೆಲ್ಲ ಯಾವ್ದ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಆಸೆ ಪಡಬೇಡ. ಇದೆಲ್ಲ ಒಳ್ಳೇದೇ ತಾನೇ, ಕೆಟ್ಟದ ಇದೆಲ್ಲ? ಎಲ್ಲ ಹೇಳಿ, ಇಲ್ಲ ಇದ್ದೀರಾ? ನಿನ್ನಂತೆ ನಿನ್ನ ನ್ಯಾಯವನ್ನ ಪ್ರೀತಿ ಮಾಡು, ಇದೆಲ್ಲ ಏನು ಒಳ್ಳೇದೇ ತಾನೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರೋದೆಲ್ಲನೂ ಒಳ್ಳೇದೇ.
ವಿಶ್ವಾಸಿಗಳಿಗೆ ಒಳ್ಳೇದ್ರಲ್ಲಿ ಆನಂದ ಪಡೋದೇ ಗೊತ್ತಿಲ್ಲ. ಒಳ್ಳೇದ್ರಲ್ಲಿ ಆನಂದ ಪಡ್ರಿ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗತ್ತಂದ್ರೆ ಮನ್ಸಲ್ಲಿ. ಇವತ್ತು ದೇವರ ದೃಷ್ಟಿಯಲ್ಲಿ ಆ ಧನ್ಯತೆಯನ್ನ ನೀವು ಪಡ್ಕೊಬೇಕಂದ್ರೆ ಒಳ್ಳೇದ್ರಲ್ಲಿ ಆನಂದ ಪಡೋದನ್ನ ಕಲಿಬೇಕು ನೀವು. ದೇವರು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರೋದೆಲ್ಲನೂ ಒಳ್ಳೇದೇ. ಆ ಒಳ್ಳೇದ್ರಲ್ಲಿ ನಾವೇನ್ ಮಾಡ್ಬೇಕು? ಆನಂದ ಪಡ್ಬೇಕು. ಆನಂದ ಪಡ್ಬೇಕು. ಸಮಾಧಾನವಾಗಿದ್ದು ಆನಂದ ಪಡ್ಬೇಕು. ನೆಮ್ಮದಿಯಾಗಿದ್ದು ಆನಂದ ಪಡ್ಬೇಕು. ನಗ್ನಗ್ತಾ ಬಾಳ್ಕೊಂಡು ಏನ್ ಮಾಡ್ಬೇಕು? ಆನಂದ ಪಡ್ಬೇಕು. ಖುಷಿಯಾಗಿದ್ದು ಆನಂದ ಪಡ್ಬೇಕು. ನೆಮ್ಮದಿಯಾಗಿ ನಿದ್ದೆ ಮಾಡಿ ಆನಂದ ಪಡ್ಬೇಕು. ಹೊಟ್ಟೆ ತುಂಬ ಊಟ ಮಾಡಿ ಆನಂದ ಪಡ್ಬೇಕು. ತಾಳ್ಮೆಯಿಂದ ಇದ್ದು ಆನಂದ ಪಡ್ಬೇಕು. ನೀತಿವಂತರಾಗಿ ಬಾಳಿ ಆನಂದ ಪಡ್ಬೇಕು. ಪರಿಶುದ್ಧವಾಗಿ ಬಾಳ್ಕೊಂಡು ಏನ್ ಮಾಡ್ಬೇಕು? ಆನಂದ ಪಡ್ಬೇಕು. ಒಳ್ಳೆಯದನ್ನ ಅನುಸರಿಸಿ ಆನಂದ ಪಡುವವನು ಧನ್ಯನು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಒಳ್ಳೆಯದನ್ನ ಅನುಸರಿಸಿ ಆನಂದ ಪಡುವವನು ಮಾತ್ರನೇ ಧನ್ಯನು ಅಂತ. ಇವತ್ತು ನೀವು ಕೇಳ್ತಾರ ಈ ವಾಕ್ಯ, ನಾನೇ ಫಸ್ಟ್ ಟೈಮೇ ಕೇಳಿಸ್ಕೊಂತ ಇದೀನಿ. ನಾನು ಸಂತೋಷ ಪಡ್ತಾ ಇದೀನಿ ಕೇಳಿಸ್ಕೊಂಡು. ರಾತ್ರಿ ಬರೀ ವಾಕ್ಯಗಳು ಮಾತ್ರನೇ ಓದ್ದೆ, ಅದ್ರೊಳಗಡೆ ಇದ್ದಿದ್ದು ಏನು ಗೊತ್ತಿರಲಿಲ್ಲ. ನನಗೂ ಒಳಗಡೆ ಸಂತೋಷ ಆಯ್ತಾಯ್ತು. ಓಕೆ, ನಾನು ಕೇಳಿಸ್ಕೊಂತ ಇದ್ರೆ ಓಕೆ, ಎಷ್ಟೋ ಒಳ್ಳೇದು ಮಾಡ್ತಾ ಇದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ. ಅದಕ್ಕೆ ನಾನು ಮೂತಿ ಊಸ್ಕೊಳ್ಳೋ ಜೊತೆ ಜಾಸ್ತಿ ಇರಕ್ಕೋಲ್ಲ, ಎಗರಾಡೋರ ಜೊತೆ ಜಾಸ್ತಿ ಇರಕ್ಕೋಗಲ್ಲ. ಕಿರ್ಚಾಡೋರಂದ್ರೆ ಅವ್ರ ಕಂಡ್ರೇನೆ ಆಗಲ್ಲ. ಚಾಡಿ ಹೇಳೋರ ನಮಸ್ಕಾರ, ನೀವು ನಮ್ಮ ಕ್ಯಾಟಗರಿನೇ ಅಲ್ಲ. ಇನ್ನು ಅವ್ರ ಬಗ್ಗೆ ಇವ್ರ ಬಗ್ಗೆ ಕತೆಗಳು ಮಾತಾಡೋರು ಸಿಕ್ಬಿಟ್ರಾ, ನಿಮ್ದು ಕ್ಯಾಸ್ಟ್ ಬೇರೆ, ನಮ್ದು ಕ್ಯಾಸ್ಟ್ ಬೇರೆ. ಒಂದು ವಿಶ್ವಾಸಿ ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ಅವ್ರ ನಡತೆನ ಹಾಳು ಮಾಡ್ಕೊಳ್ಳೋಕೆ ಅವನೇ ಕಾರಣ. ಅವನ ನೇಚರ್, ಅವನ ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಳ್ಳೋಕೆ ಅವನೇ ಕಾರಣ. ಅವರಿಂದ ನಾನು ಹೆಂಗ್ ಮಾಡಿದೆ. ಈ ಆದಾಮ್ ಅವ್ವ ಕತೆಗಳೆಲ್ಲ ದೇವ್ರ ಹತ್ರ ಹೇಳ್ಬೇಡ್ರಿ. ಆಲ್ರೆಡಿ ಒಂದ್ ಕತೆ ನೋಡ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಂಡು ಬಂದವ್ರೆ. ನೀವು ಇನ್ನೊಂದು ಆದಾಮ್ ಅವ್ವ ತರ ಇನ್ನೊಂದು ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಂಬ್ತಾರೆ ಅನ್ಕೊಂಡಿದೀರಾ? ಹೇಳ್ರಿ ಪಕ್ಕದಲ್ಲಿರೋರಿಗೆ, ಆಲ್ರೆಡಿ ಒಂದು ಆದಾಮ್ ಅವ್ವ ಸಿಗಾಕೊಂಡವ್ರೆ, ನೀವು ಇನ್ನೊಂದು ಆದಾಮ್ ಅವ್ವ ಆಗ್ಬೇಡ್ರಿ ಅಂತ. ಅಲ್ವಾ? ಆಲ್ರೆಡಿ ಒಂದು ಆದಾಮ್ ಅವ್ವ ಏನ್ ಮಾಡೋರೆ, ನಾನಲ್ಲ ಅಲ್ಲ ಇವನಿಂದ ಇದರಿಂದ ಅದರಿಂದ ಅಂತ ಹೇಳಿ ಏನ್ ಮಾಡೋರೆ, ಸಿಗಾಕೊಂಡು ಒದ್ದಾಡಿ, ಕಷ್ಟದಲ್ಲಿ ಸಿಗಾಕೊಂಡು ಒದ್ದಾಡಿ, ಮುಳ್ಳಲ್ಲಿ ಸಿಗಾಕೊಂಡು ಬೆವ್ರು ಸುರ್ಕೊಂಡು ಒದ್ದಾಡಿದ್ದಾರೆ. ನೀವು ಅವ್ರ ತರನೇ ಒದ್ದಾಡಬಾರ್ದು ಅಂದ್ರೆ ನೀವೇನ್ ಮಾಡಬಾರ್ದು? ನನ್ನಿಂದಲ್ಲ, ನನ್ನ ಫ್ರೆಂಡಿಂದ, ನನ್ನಿಂದಲ್ಲ, ಇವನಿಂದ, ಸಾಮಯಿಂದ, ನನ್ನಿಂದ ಅಲ್ಲ, ಪಾರಮ್ಮಿಂದಾನೆ ಆಯ್ತು. ಈ ಕತೆಗಳೆಲ್ಲ ಬೇಡ ದೇವ್ರ ಹತ್ರ. ನೀನ್ ಏನಕ್ಕೆ ಅವ್ರ ಜೊತೆ ಸಹವಾಸ ಮಾಡಿದೆ? ನೀನ್ ಸಹವಾಸ ಮಾಡಿದ್ರೆ ತಪ್ಪು. ಸಹವಾಸ ಮಾಡಿ ನೀನು ಅವರಿಂದ ಅಂತ ಹೇಳ್ತಾ ಇದೀಯ ನೋಡು, ಅದು ಇನ್ನೊಂದು ದೊಡ್ಡ ತಪ್ಪು. ನಾನು ಹೋಗಿಲ್ಲ ಬ್ರದರ್, ಅವನೇ ಬಂದ ನನಗೆ ಪ್ರೇರೇಪಣೆ ಮಾಡ್ದ, ನಾನು ತಪ್ಪು ಮಾಡ್ಬಿಟ್ಟೆ. ಆ ಅಮ್ಮನೇ ಬಂತು, ನಾನು ಸುಮ್ಮನೆ ಇದ್ದೆ, ನನ್ನ ಪಾಟಿಗೆ ಬಂತು, ಪ್ರೇರೇಪಣೆ ಆಯ್ತು, ಮಾತಾಡ್ಬಿಟ್ಟೆ. ನಾನು ಜಗಳ ಮಾಡ್ಬಾರ್ದು ಅನ್ಕೊಂಡಿದ್ದೆ ಬ್ರದರ್. ಅವ್ರು ಬಂದು ನಿಂತ್ಕೊಂಡ್ರು ನೋಡಿ, ಒಳಗಡೆಯಿಂದ ಏನೋ ಕರೆಂಟ್ ಶಾಕ್ ಹೊಡಿತು. ಅದಕ್ಕೆ ಹೇಳ್ತಾ ಇರೋದು, ನೀವು ಆತರ ಕೆಟ್ಟವರ ಸಹವಾಸ ಮಾಡಿದ್ರೆ, ಅವ್ರ ಜೊತೆಲಿ ಕುತ್ಕೊಂಡ್ರೆ, ಅವ್ರ ಜೊತೆಲಿ ನಿಂತ್ಕೊಂಡ್ರೆ, ಅವ್ರ ದಾರಿಯಲ್ಲಿ ನೀವು ಹೋದ್ರೆ ನಿಮಗೆ ಕರೆಂಟ್ ಶಾಕ್ ಹೊಡಿಯುತ್ತೆ. ಆ ಕರೆಂಟ್ ಶಾಕಲ್ಲಿ ನೀವು ಮುಳ್ಳಲ್ಲಿ ಸಿಗಾಕೊಂತೀರಾ. ಕರೆಂಟ್ ಅಲ್ಲಿ ಎರಡು ವಿಷಯ ನಡೀತೆ, ಸತ್ತಾಗಿರೋನ್ ಬದುಕ್ತಾನೆ, ಬದುಕಿರೋನ್ ಸಾಯ್ತಾನೆ. ಈ ಕೆಟ್ಟವರೇ ಈ ತರನೇ.
ಕೆಟ್ಟವ್ರ ಮೂಲಕವಾಗಿ ಒಬ್ಬ ಬುದ್ಧಿನೂ ಕಲಿಬಹುದು, ಅದೇ ಕೆಟ್ಟವ್ರ ಮೂಲಕವಾಗಿ ಒಬ್ಬ ಹಾಳಾಗಿ ಹೋಗ್ಬಹುದು. ಈ ಒಳ್ಳೆದ್ರಲ್ಲಿ ಆನಂದ ಪಡೋರು ಏನ್ ಮಾಡ್ತಾರೆ, ಕೆಟ್ಟವ್ರು ನೋಡಿ ಬುದ್ಧಿ ಕಲಿತಾರೆ. ಏನಂತ ಬುದ್ಧಿ ಕಲಿತಾರೆ ಕೆಟ್ಟವ್ರು ನೋಡಿ? ಬಾ ಎಷ್ಟು ಹಾಳಾಗೋಯ್ತವ್ ನೋಡಿ ಇವನ್ ತರ ನಾನು ಹಾಳಾಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಾನೆ, ಒಳ್ಳೇದ್ರಲ್ಲಿ ಆನಂದ ಪಡೋನ್ ಬುದ್ಧಿ ಅವನು ಏನ್ ಮಾಡ್ಕೊಂತಾನೆ, ಅವನೇ ಬುದ್ಧಿ ಹೇಳ್ಕೊಂತಾನೆ. ಆದ್ರೆ ಕೆಟ್ಟದ್ರಲ್ಲಿ ಆನಂದ ಪಡೋನ್ ಏನ್ ಮಾಡ್ತಾನೆ, ಓಯ್ ಮಚ್ಚ ನೋಡು ಅವ್ನು ಹೆಂಗ್ ಸುತ್ತವನು, ಹೆಂಗ್ ಎಂಜಾಯ್ ಮಾಡ್ತಾವನ್ ಲೈಫು, ನಾವ್ ಎಂಜಾಯ್ ಮಾಡೋಣ ಬಾ ಅಂತ ಹೋಯ್ತಾನೆ ಅವನು. ನೋಡಿ ಎಷ್ಟು ಚೆನ್ನಾಗಿ ಅವ ಮೇಂಟೈನ್ ಮಾಡ್ತಾವ ನೀನು, ಬಾ ಅವನ ಜೊತೆ ಸಹವಾಸ ಮಾಡೋಣ. ಎಷ್ಟು ಲೆವೆಲ್ ಆಗವನೆ, ಅವನ ಜೊತೆ ಸಹವಾಸ ಮಾಡೋಣ. ಕೆಟ್ಟದ್ರಲ್ಲಿ ಆನಂದ ಪಡೋನು ಈ ತರ ಹೋಯ್ತಾನೆ, ಒಳ್ಳೇದ್ರಲ್ಲಿ ಆನಂದ ಪಡೋನು ಈ ತರ ಹೋಯ್ತಾನೆ. ನಿಮ್ಮನ್ನ ಯಾವ್ದು ಅಟ್ರಾಕ್ಟ್ ಮಾಡ್ತಾ ಇದ್ ಜಾಸ್ತಿ? ನಿಮ್ಮನ್ನ ಯಾರು ಹುಡ್ಕೊಂಡ್ ಬರ್ತವ್ರು ಜಾಸ್ತಿ? ಅದಕ್ಕೆ ಕಾರಣ ಯಾರು? ಯಾಕೆ? ಯಾಕೆಂದ್ರೆ ಸಿಂಪಲ್ ಆಗಿ ಕೆಟ್ಟದ್ರಲ್ಲಿ ಆನಂದ ಪಡೋವನ್ನ ಕೆಟ್ಟದ್ ಹುಡ್ಕೊಂಬರ್ತದೆ, ಒಳ್ಳೇದ್ರಲ್ಲಿ ಆನಂದ ಪಡೋವನ್ನ ಒಳ್ಳೇದ್ ಹುಡ್ಕೊಂಬರ್ತದೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನೀವ್ಯಾರು? ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವುದರ ನಿಮಿತ್ತವಾಗಿ ಆನಂದ ಪಡೋನು ಧನ್ಯನು. ಆಮೇಲೆ ಆನಂದ ಪಡ್ಬೇಕು, ನಾವು ಒಳ್ಳೆಯರಾಗಿ ಬದುಕಿ ಆನಂದ ಪಡಬೇಕು. ಅದ್ರಲ್ಲಿ ಬರೆಯಲ್ಪಟ್ಟರು ಎಲ್ಲ ಒಳ್ಳೇದನ್ನ ನಾವೇನ್ ಮಾಡ್ಬೇಕು, ಅನುಸರಿಸಿ ಆನಂದ ಪಡಬೇಕು. ಈ ಆನಂದ ವಿಶ್ವಾಸಿಗಳಲ್ಲಿ ತುಂಬಾ ಕಮ್ಮಿ. ಈ ಆನಂದ ವಿಶ್ವಾಸಿಗಳಲ್ಲಿ ತುಂಬಾ ಕಮ್ಮಿ. ನಿಜವಾಗ್ಲೂ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಯಾವ್ದ್ರಲ್ಲಿ ಆನಂದ ಪಡ್ತಾ ಇದ್ದೀನಿ ಜಾಸ್ತಿ? ಯಾವ್ದ್ರಲ್ಲಿ ಆನಂದ ಪಡ್ತಾ ಇದ್ದೀನಿ? ಸೀರಿಯಲ್ ನೋಡಿದ್ರೆ ಆನಂದ ಆಗ್ತಾ ಇದೆ ಜಾಸ್ತಿ? ಪಿಕ್ಚರ್ ನೋಡಿದ್ರೆ ಆನಂದ ಆಗ್ತಾ ಇತ್ತಾ? ಇಲ್ಲ ಬೇರೆ ಕತೆ ಮಾತಾಡೋದ್ರಲ್ಲಿ ಆನಂದ ಜಾಸ್ತಿ ಆಯ್ತಾಯ್ತಾ? ಇಲ್ಲ ಊರ್ ಸುತ್ತೋದ್ರಲ್ಲಿ ಆನಂದ ಜಾಸ್ತಿ ಆಯ್ತಾಯ್ತಾ? ಯಾವ್ದ್ರಲ್ಲಿ ನಿಮಗೆ ಆನಂದ ಸಿಗ್ತಾ ಇದೆ ನೋಡ್ರಿ, ಅದರ ನಿಮಿತ್ತವಾಗಿ ನೀವು ಯಾವ ಮುಳ್ಳಲ್ಲಿ ಸಿಗಾಕೊಂಡಿದ್ದೀರ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟರು ಅಂದ್ರೆ ಒಳ್ಳೆಯದನ್ನ ಅನುಸರಿಸಿ ಆನಂದ ಪಡುವವನು ಧನ್ಯನು. ಆಮೇಲೆ ಇವತ್ತು ನಾವೆಲ್ಲ ಯಾರಾಗ್ಬೇಕು? ಧನ್ಯರಾಗ್ಬೇಕು. ಒಳ್ಳೆದ್ರಲ್ಲಿ ಆನಂದ ಪಟ್ಟು ಧನ್ಯರಾಗಿ ನಾವು ಇವತ್ತಿಂದ ಜೀವಿಸ್ಬೇಕು. ಆಮೇಲೆ ಎಲ್ಲ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಇವತ್ತಿಂದ ಯೇಸು ನಾಮದಲ್ಲಿ ಏನ್ ಹೇಳ್ತೀರಾ? ಒಳ್ಳೆದನ್ನು ಅನುಸರಿಸಿ ಒಳ್ಳೆದ್ರಲ್ಲಿ ಆನಂದ ಪಟ್ಟು ಧನ್ಯನಾಗಿ ಬದುಕ್ತೀನಿ ಯೇಸು ನಾಮದಲ್ಲಿ. ಆಮೇಲೆ ಹೋಗೋಣ ಮುಂದೆ. ಜಾಸ್ತಿ ಆಯ್ತಾ? ಜ್ಞಾನೋಕ್ತಿ ಪ್ರಾಬ್ಸ್ 4ನೇ ಅಧ್ಯಾಯ. ನಾಲ್ಕನೇ ಅಧ್ಯಾಯ 14-15. ಸಾಕು ನಿಧಾನಕ್ಕೆ ಅದನ್ನ ಧ್ಯಾನ ಮಾಡ್ಕೊಂಡು ಹೋದಿ. ಏನ್ ಹೇಳ್ತಾ ಅದು? ದುಷ್ಟರ ಮಾರ್ಗದಲ್ಲಿ ಸೇರದಿರ ಅಂದ್ರೆ ಅರ್ಥ ಏನು? ದುಷ್ಟರ ಜೊತೆ ಸೇರೋದಲ್ಲ, ದುಷ್ಟರ ಮಾರ್ಗದಲ್ಲಿ. ಇವಾಗ ಒಬ್ರು ಕೋಪ ಮಾಡ್ಕೊಂಡು ಬರ್ತಾರೆ ಅಂದ್ರೆ ನಾವೇನ್ ಮಾಡಬಾರ್ದು? ಅವ್ರ ದಾರಿ ಯಾವುದು? ಕೋಪದ ದಾರಿ. ನಮ್ ದಾರಿ ಯಾವುದು? ಶಾಂತಿ ದಾರಿ. ಸಿಟ್ ಮಾಡ್ಕೊಂಡು ಮೂವ್ ಮೇಲೆ ಸಿಟ್ ಮಾಡ್ಕೊಂಡು ಬರ್ತಾರೆ ಅನ್ಕೊಳ್ಳಿ, ಅದು ಅವನ್ ದಾರಿ. ನಮ್ ದಾರಿ ಯಾವುದು? ತಾಳ್ಮೆ. ಒಬ್ಬ ದ್ವೇಷ ಮಾಡಕ್ ಬರ್ತಾನೆ, ಅದು ಅವನ್ ದಾರಿ. ಪ್ರೀತಿ ಮಾಡೋದು ನಮ್ ದಾರಿ. ಕೈ ಹಿಡ್ಕೊಂಡಾನ ಒಬ್ಬ, ಕೈ ಹಿಡ್ಕೊಂಡು ಕೈ ಫುಲ್ ಎಲ್ಲರ ಬಗ್ಗೆ ಏನ್ ಮಾಡ್ಕೊಂಡಿರ್ತಾನೆ ಒಳಗಡೆ, ಕೈ ಹಿಡ್ಕೊಂಡು
ದ್ವೇಷ ಮಾಡ್ತಾ ಇರ್ತಾನೆ. ಅದು ಅವನ ದಾರಿ. ಕ್ಷಮಿಸಿ ಮರ್ತೋಗಿ ಸಂತೋಷವಾಗಿ ಬದುಕೋದು ನಮ್ ದಾರಿ. ನೀವು ಕೆಟ್ಟವ್ರ ದಾರಿನ ಅನುಸರಿಸ್ತಾ ಇದ್ದೀರಾ, ಒಳ್ಳೆಯವ್ರ ದಾರಿನ ಅನುಸರಿಸ್ತಾ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಒಳ್ಳೆಯವ್ರ ದಾರಿನ ಅನುಸರಿಸಿದ್ರ ಕೆಟ್ಟವ್ರ ದಾರಿನ ಅನುಸರಿಸ್ತಾ ಇದ್ರ? ಅದಕ್ಕೆ ಯೇಸ್ವಾಮಿ ಹಿಡ್ಕೊಳ್ಪಟ್ಟ ರಾತ್ರಿಯಲ್ಲಿ ಪೇತ್ರ ಬಂದು ಏನ್ ಮಾಡ್ತಾನೆ? ಕಿವಿ ಕಟ್ಕೊಂಡ್ಬಿಡ್ತಾನೆ. ಕಿವಿ ಕಟ್ಕೊಂಡ್ಬಿಡ್ತಾನೆ. ಕಿವಿ ಕಟ್ ಮಾಡಿದಾಗ ಯೇಸ್ವಾಮಿ ಏನ್ ಹೇಳ್ತಾರೆ? ಕತ್ತಿ ಹಿಡಿಯೋನು ಕತ್ತಿಯಿಂದನೇ ಸಾಯ್ತಾನೆ, ಈ ದಾರಿ ಮಾತ್ರ ನೀನು ಆಡ್ಸ್ಕೋಬೇಡ. ಹೇಳಿದ್ರ ಇಲ್ಲ? ಇಲ್ಲಿ ಏನ್ ಹೇಳ್ತಿದೆ ವಾಕ್ಯ? ಕೆಟ್ಟವರ ಮಾರ್ಗದಲ್ಲಿ ಸೇರ್ಬೇಡ. ದ್ವೇಷ ಮಾಡೋದು ಅವನ್ ಮಾರ್ಗ, ನಿನ್ ಮಾರ್ಗ ಅಲ್ಲ. ಹೊಟ್ಟೆ ಕಿಚ್ಪಡೋದು ಅವನ್ ಮಾರ್ಗ, ನಿನ್ ಮಾರ್ಗ ಅಲ್ಲ. ಸಿಟ್ಟು ಮಾಡ್ಕೊಳ್ಳೋದು ಅವನ್ ಮಾರ್ಗ, ನಿನ್ ಮಾರ್ಗ ಅಲ್ಲ. ದ್ವೇಷ ಮಾಡೋದು ಅವನ್ ಮಾರ್ಗ, ನಿನ್ ಮಾರ್ಗ ಅಲ್ಲ. ತಂದಿಟ್ಟು ತಮಾಷೆ ನೋಡೋದು ಅವ್ರ ಮಾರ್ಗ, ನಿಮ್ ಮಾರ್ಗ ಅಲ್ಲ. ಸೊ ದುಷ್ಟರ ಮಾರ್ಗಕ್ಕೂ ನಮ್ಮ ಮಾರ್ಗಕ್ಕೂ ಡಿಫ್ರೆನ್ಸ್ ಇರಬೇಕು. ಅವ್ರು ಮಾಡದೆ ನೀವು ಮಾಡಿದ್ರೆ ನೀವ್ ಹೆಂಗ್ ಧನ್ಯರಾಗಿ ಮಾರ್ಪಡ್ತೀರಾ ಹೇಳ್ರಿ? ಅವ್ರು ಮಾಡ್ದಂಗೆ ನೀವು ಮಾಡಿದ್ರೆ ನೀವ್ ಹೆಂಗೆ ಧನ್ಯರಾಗಿ ಮಾರ್ಪಡ್ತೀರಾ? ಇವತ್ತು ನಮ್ಮ ಲೈಫ್ ಮುಳ್ಳಲ್ಲಿ ಸಿಗಾಕೊಂಡಿರೋದಕ್ಕೆ ಕಾರಣನೇ ಇದೆ. ಯಾಕಂದ್ರೆ ಅವ್ರ ಮಾರ್ಗದಲ್ಲೇ ನಾವೇನ್ ಮಾಡ್ತಾ ಇದೀವಿ? ಅವ್ರು ದ್ವೇಷ ಮಾಡಿದ್ರೆ ನಾವು ದ್ವೇಷ ಮಾಡ್ತೀವಿ, ಅವ್ರು ಕೋಪ ಮಾಡ್ಕೊಂಡ್ರೆ ನಾವು ಕೋಪ ಮಾಡ್ಕೊಂತೀವಿ, ಅವ್ರು ಜಗಳ ಮಾಡಿದ್ರೆ ನಾವು ಜಗಳ ಮಾಡ್ತೀವಿ, ಅವ್ರು ನಮ್ಮ ಕತೆ ಮಾತಾಡ್ರೆ ನಾವು ಅವ್ರ ಕತೆನ ಇನ್ನೊಬ್ರ ಹತ್ರ ಹೋಗಿ ಹೇಳ್ತೀವಿ. ದುಷ್ಟರ ಮಾರ್ಗವನ್ನ ನೀವೇನ್ ಮಾಡ್ತಾ ಇದ್ದೀರಾ? ಅನುಸರಿಸಿದ ಅವ್ರ ಪ್ಯಾಟರ್ನ್ ಅಲ್ಲೇ ಬಾಳ್ತಾ ಇದ್ದೀರಾ ನೀವು. ಕಂಟಿನ್ಯೂ ಮಾಡಿ. ಅದಕ್ಕೆ ಏನಾಗ್ಬೇಕು? ಒಬ್ಬ ಕೆಟ್ಟವನು ಒಂದು ರೂಟ್ ಹಾಕೊಂಡ್ ಬರ್ತಾನೆ ಅನ್ಕೊಳ್ರಿ, ನೀವು ಆ ರೂಟಲ್ಲಿ ಸಿಗಾಕೊಳ್ಳೇಬಾರ್ದು. ಆ ರೂಟಿಂದ ಏನಾಗಿರ್ಬೇಕು? ದೂರ ಇರ್ಬೇಕು. ಒಬ್ಬ ದ್ವೇಷ ಮಾಡಕ್ ಬರ್ತವನಂದ್ರೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಅವ್ನ್ ದ್ವೇಷ ಮಾಡಕ್ ಬರ್ತವನೆ ಅಂದ್ರೆ ನೀವು ಆ ರೂಟಲ್ಲೇ ಇರಬಾರ್ದು ನೀವು. ಒಬ್ಬ ಜಗಳ ಮಾಡಕ್ಕೋಸ್ಕರನೇ ಬರ್ತವನೆ ಅಂದ್ರೆ ಆ ರೂಟಲ್ಲಿ ನೀವು ಇರಬಾರ್ದು. ಒಬ್ಬ ಬೇರೆಯವ್ರ ಕಥೆನ ಮಾತಾಡಕ್ ಬರ್ತವನೆ ಅಂತ ಗೊತ್ತಾದ್ಮೇಲೆ ಆ ರೂಟಲ್ಲಿ ನೀವೇನಾಗ್ಬಾರ್ದು? ಆ ರೂಟಲ್ಲೇ ಇರಬಾರ್ದು. ಅಂದ್ರೆ ಅರ್ಥ ಏನು? ಒಬ್ಬ ಬಂದು ಬ್ರದರ್ ಅವ್ರ ಹಂಗಂತೆ ಬ್ರದರ್ ಅಂತ ಹೇಳಕ್ ಬರ್ತಾನೆ ಅನ್ಕೊಳ್ಳಿ, ನೀವು ಆ ರೂಟಲ್ಲಿ ಏನಾಗ್ಬಾರ್ದು? ಏಯ್ ನೀನ್ ಹೋಗಪ್ಪ, ನೀನ್ ಹೋಗ್. ಅವನಿಗೆ ದಾರಿ ಬಿಟ್ಟು ಇನ್ನೊಬ್ರು ನೋಡ್ಕೊಂತ ಕಳ್ಸ್ಬಿಡ್ಬೇಕು. ಓರೆ ಆಗಿ ಅಂದ್ರೆ ಅರ್ಥ ಏನ್ ಹೇಳ್ರಿ? ಸೈಡ್ ಬಿಡು ಅಂತ. ಒಬ್ಬ ಹಿಂದೆ ನಿಂತ್ಕೊಂಡು ಆರ ನೋಡಿತಾನೆ, ಕುಯ್ 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 ಅಂತ ಆರ ನೋಡಿತಾ ಇರ್ತಾನೆ ಅಂತ ಹೇಳ್ರಿ, ನೀವೇನ್ ಮಾಡ್ತೀರಾ? ನೀನ್ ಎಷ್ಟೇ ಆರ ನೋಡಿದ್ರು ನನ್ ಪಾಡ ನಾನು ಹಿಂಗೆ ಹೋಯ್ತೀನಿ ಅಂತೀರಾ? ಏನ್ ಮಾಡ್ತೀರಾ? ಸೈಡ್ಗೆ ಹೋಗಿ ಹೋಗು. ಅದೇ ತರನೇ ಯಾರಾದ್ರೂ ಕತೆ ಮಾತಾಡಕ್ ಬರೋರು ಇದ್ರೆ, ಯಾರಾದ್ರೂ ಏನಾದ್ರೂ ಮಾತಾಡಕ್ ಬರೋರು ಇದ್ರೆ ಏನ್ ಮಾಡ್ಬೇಕು ನೀವ್ ಹೇಳ್ರಿ? ಸೈಡ್ ಬಿಟ್ಟು ಸೈಡ್ ಹೋಗಿ ಇನ್ನೊಬ್ಬ ನೋಡ್ಕೊ ಹೋಗಂದ್ ಬಿಟ್ಬಿಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ? ಆರು ನೋಡಿತಾ ಇದೆಯಾ, ಬಾ ಇಬ್ರು ಪಾರ್ಕಿಂಗ್ ಮಾಡೋಣ. ಇಬ್ರು ಗಾಡಿ ಪಾರ್ಕಿಂಗ್ ಮಾಡಿ ಏನ್ ಹೇಳಕ್ ಬರ್ತದೆ ಎಲ್ಲ ಕಂಪ್ಲೀಟ್ ಮಾಡ ಅಂತ ಹೇಳಿ ಏನ್ ಮಾಡ್ತೀವಿ ನಾವು? ಇಬ್ರು ಸೇರ್ಕೊಂಡು ಕತೆ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಕೆಟ್ಟದಕ್ಕೆ ಸೈಡ್ ಆಗಕ್ಕೆ, ಕೆಟ್ಟದ್ರಿಂದ ಓರ ಆಗಕ್ಕೆ ನಮಗೆ ಮನ್ಸಿಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಕೆಟ್ಟದ್ರಿಂದ ಓರೆ ಆಗ್ರಿ. ಓರೆ ಆಗಿ ಅಂದ್ರೆ ಅರ್ಥ ಏನು? ಪಕ್ಕಕ್ಕೆ ಹೋಗ್ರಿ, ಕೆಟ್ಟದ್ರಿಂದ ಸೈಡ್ಗೆ ಹೋಗ್ರಿ, ಓರೆ ಹೋಗ್ರಿ, ಸೈಡ್ಗೆ ಹೋಗ್ರಿ. ಎಷ್ಟು ಜನಕ್ಕೆ ಓರೆ ಆಗ ಬರ್ತಾ ಇದೆ? ಇಲ್ಲಿವರೆಗೂ ಎಷ್ಟು ಜನ ಓರೆ ಆಗಿದ್ದೀರಾ ಕೆಟ್ಟದ್ರಿಂದ? ಬರೀ ಆಕ್ಸಿಡೆಂಟ್ಗಳು ಆಗೈತೆ ನಮ್ಗೆ ಜಾಸ್ತಿ. ಮಾತಾಡ್ತವ್ರು ನಮ್ಮ ಬಗ್ಗೆ ಮಾತಾಡ್ದವ್ರ ಮಾತಾಡ್ಕೊಂಡು ಮುಂದೆ ಹೋಗ್ಲಿ ಅಂತ ಬಿಡಲ್ಲ ನಾವು. ನಿಲ್ಲಿಸ್ಬಿಡ್ತೇವಿ. ಮಾತಾಡ್ತೀಯಾ? ಇಲ್ಲ ಪಾರ್ಕಿಂಗ್ ಮಾಡು, ನೀನ ನಾನೇ ನೋಡೇ ಬಿಡೋಣ.
ಮಾತಾಡ್ತಾವನ ಮಾತಾಡ್ಕೊಂಡು ಹೋಗ್ಬಿಟ್ಲಿ ಹಂಗೆ ಮುಂದೆ ಕಡೆಗೆ. ಆದ್ರೆ ನಾವೇನ್ ಮಾಡಲ್ಲ, ಮಾತಾಡ್ಕೊಂಡು ಮುಂದೆ ಹೋಗೋಣ ಬಿಡಲ್ಲ, ನಿಲ್ಲಿಸ್ಬಿಟ್ಟು ಅವನು 2 ನಿಮಿಷ ಮಾತಾಡ್ಕೊಂಡು ಹೋಗ್ಬೇಕಾಗಿರೋನು 20 ವರ್ಷ ಮಾತಾಡಕ್ ನೀವೇ ಮಾಡ್ತೀರಾ. ನೀವೇ ಅವನ ಟೈಮ್ ಕೊಡ್ತಾರ ಜಾಸ್ತಿ. ಹೋಗವನ್ನ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಸಿ ನೀವೇ ಮಾತಾಡ್ಸ್ಕೊತಾ ಇದ್ದೀರಾ. ಕೆಟ್ಟದ್ರಿಂದ ಓರೆ ಆಗೋದನ್ನ ಕಲಿಬೇಕು. ವಿಶ್ವಾಸಿ ಕೆಟ್ಟದ್ರಿಂದ ಓರೆ ಆಗೋದನ್ನ ಕಲಿಬೇಕು. ಕೆಟ್ಟದ್ರಿಂದ ಓರೆ ಆಗೋದು ಕಲಿದೇ ಇರೋ ವಿಶ್ವಾಸಿ ಮುಳ್ಳಲ್ಲಿ ಸಿಗಾಕೊಂತಾನೆ, ಅವನ ಲೈಫ್ನ ಹಾಳು ಮಾಡ್ಕೊಂತಾನೆ. ಮುಂದೆ ಹಂಗೆ ಓದಿ. ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ. ಅದರ ಅರ್ಥ ಏನು? ಅವನು ಮಾತಾಡ್ಬಿಟ್ಟು ಮುಂದೆ ಹೋಯ್ತಾರ ಅನ್ಕೊಳ್ರಿ, ಆಮೇಲೆ ನೀವು ಹಿಂದ್ಗಡೆ ನನ್ ಬಗ್ಗೆ ಇವ್ನು ಹಿಂಗ್ ಮಾತಾಡ್ದಂತೆ ಅಂತ ಹಿಂದೆ ಹೋಗ್ಬಾರ್ದು. ಹಂಗೇನೆ ಕೆಲವೊಂದು ವಿಶ್ವಾಸಿಗಳು ಫಸ್ಟ್ ಪಾರ್ಟ್ ಕರೆಕ್ಟ್ ಆಗಿ ಮಾಡ್ತಾರೆ, ಏನು ಸೈಡ್ ಬಿಟ್ಬಿಟ್ಟು ಮುಂದೆ ಕಳಿಸ್ಬಿಡ್ತಾರೆ. ಆದ್ರೆ ಸೆಕೆಂಡ್ ಪಾರ್ಟ್ ಕಂಟಿನ್ಯೂಸ್ ಆಗಿ ಮಾಡ್ತಾರೆ, 100% ಗ್ಯಾರಂಟಿ. ಅನ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ಇವ್ರು ಹಿಂದ್ಗಡೆ ಏನ್ ಮಾಡ್ತಾ ಇರ್ತಾರೆ, ಇವ್ರು ನನ್ ಬಗ್ಗೆ ಹಿಂಗಂದ್ರಂತೆ, ನನ್ ಬಗ್ಗೆ ಹಿಂಗಂದ್ರೆ, ನನ್ ಬಗ್ಗೆ ಅದೇ ರೂಟಲ್ಲಿ ಹೋಯ್ತಾ ಇರ್ತಾರೆ ಇವ್ರು. ವಾಕ್ಯ ಅರ್ಥ ಆಗ್ತೈತೆ ಎಲ್ಲಾರ್ಗು? ತಲೆಗೆ ಹೋಗ್ತೈತಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ ವಾಕ್ಯ ನಿಮಗೆ? ನಮ್ ಲೈಫ್ ಹಾಳು ಮಾಡ್ಕೊಂತ ಇರೋದೇ ಹಿಂಗೇನೆ. ನಮ್ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋನು ಇನ್ನೊಂದು, ನಾವು ಅದೇ ಮಾತನ್ನ ಇಟ್ಕೊಂಡು ಅದೇ ರೂಟಲ್ಲಿ ಅವ್ರಿಂದ ಹೋಗ್ಬಾರ್ದು. ನನ್ ಬಗ್ಗೆ ಹಿಂಗ್ ಮಾತಾಡ್ಬಿಟ್ಟ ಅವನು, ಅದ್ ಹೆಂಗ್ ಮಾತಾಡ್ಬಿಟ್ಟ, ಅದೇ ರೂಟಲ್ಲಿ ಹೋಗಿ ಹಾಳಾಗಿ ಹೋಗುತ್ತೆ. ಹದಿನಾರನೇ ವಾಕ್ಯ. ಏನಂತೆ? ನಿಮಗೆ ಯಾಕೆ ನಿದ್ದೆ ಬರಲ್ಲ? ಯಾವಾಗ ನಿದ್ದೆ ಬರಲ್ಲ ನಿಮಗೆ? ಯಾವಾಗ ಕೆಟ್ಟವ್ರದ ಆಲೋಚನೆಗಳು ಬರ್ತದೋ, ನಮಗ್ ಕೆಟ್ಟದ್ ಮಾಡ್ದವ್ರನ್ನ ಯಾವಾಗ ಜ್ಞಾಪಕ ಮಾಡ್ಕೊಂತೀವೋ ಅವಾಗ ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರಲ್ಲ ಗೊತ್ತಾ ನಿಮಗೆ? ಹೋಗ್ಲಿ, ನಿದ್ದೆ ಬರ್ದಿರೋದ್ ಕಾರಣ ಏನ್ ಗೊತ್ತಾ? ಹೋಗ್ಲಿ, ಇದೇನೆ. ಅದೆಲ್ಲ ಯಾವಾಗ ಜ್ಞಾಪಕ ಬರುತ್ತೋ ಅವಾಗ ಏನಾಗತ್ತೆ, ನಿಮ್ ನಿದ್ದೆ ಹಾಳಾಗೋಗುತ್ತೆ. ಅವ್ರು ಮಾಡಿರೋದನ್ನ, ಅವ್ರು ಮಾತಾಡಿರೋದನ್ನ, ಅವ್ರು ಹೇಳಿರೋದನ್ನ, ಅವರ ಮಾರ್ಗಗಳನ್ನ, ಅವ್ರ ಕ್ರಿಯೆಗಳನ್ನ ಜ್ಞಾಪಕ ಮಾಡ್ಕೊಂಡಾಗ ಏನಾಗತ್ತೆ ನಿಮ್ ನಿದ್ದೆ? ಅವಾಗ ನೆಕ್ಸ್ಟ್ ಅದು ನೆರವೇರಿಸೋವರೆಗೂ ಏನಾಗಲ್ಲ, ನಮಗೆ ನಿದ್ದೆನೇ ಬರಲ್ಲ. ಆಮೇಲೆ ಮುಂದೆ ಹಂಗೆ ಓದಿ. ಅಂದ್ರೆ ಅರ್ಥ ಏನು? ಅಂದ್ರೆ ಅವರ ಕೋಪನ ತೋರ್ಸ್ಕೊಳ್ದೆ ಹೋದ್ರೆ, ಅವ್ರ ಸಿಟ್ಟನ್ನ ತೋರ್ಸ್ಕೊಳ್ದೆ ಹೋದ್ರೆ, ಜಗಳ ಮಾಡದೆ ಹೋದ್ರೆ, ಅವ್ರ ಬಗ್ಗೆ ಕತೆ ಮಾತಾಡದೆ ಹೋದ್ರೆ ನಿದ್ದೆನೇ ಬರಲ್ಲ. ಅಪಶಕುನ. ಅವನ ಯಾವ್ದು ಅಪಶಕುನ? ಅವನಿಗೆ ಅದ್ರ ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ಮಾಡ್ಲೇಬೇಕು ಅವನಿಗೆ. ಇವಾಗ ಎಷ್ಟು ಜನ ವಿಶ್ವಾಸಿಗಳು ಈ ತರ ಬದುಕ್ತಾ ಇದ್ದೀರಾ? ಎಷ್ಟು ಜನ ರಿವೆಂಜ್ ತಗೊಂಡಿದ್ದೀರಾ ಇಲ್ಲಿವರೆಗೂ? ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ಮುಂಚೆ ಅಲ್ಲ, ಈ ವರ್ಷದಲ್ಲಿ ಜನವರಿಯಿಂದ ಜಗಳನೆ ಮಾಡಿಲ್ವ ಯಾರ ಮೇಲೇನು? ಅದೇ ರಿವೆಂಜ್ ಅಲ್ಲ. ರಿಲೇಷನ್ಗಳ ಮಧ್ಯದಲ್ಲಿ, ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಜಗಳ ಮಾಡಿದ್ದಕ್ಕೆ ಪ್ರತಿಯಾಗಿ ಜಗಳ, ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ಪ್ರತಿಯಾಗಿ ಸಿಟ್ಟು.
ಇದನ್ನೆಲ್ಲ ಏನಂತಾರೆ ಹೇಳ್ರಿ? ರಿವೆಂಜ್. ಅದನ್ನ ಮಾಡದೆ ಹೋದ್ರೆ ಏನಾಗಲ್ಲಂತೆ? ನಿದ್ದೆ ಬರಲ್ಲ. ಇಬ್ರಲ್ಲಿ ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಕಂಡಿಡ್ಕೊಬೇಕು. ನೀವು ಮಲ್ಕೊಂಡಿರ್ತೀರಿ, ಇನ್ನೊಬ್ರಿಗೆ ಹದಿನೇಳನೇ ವಾಕ್ಯ. ದುಷ್ಟತನವೇ ಅವರ, ಅಂದ್ರೆ ದೇ ಫೀಡ್ ಆನ್ ವಿಕೆಡ್ನೆಸ್. ಕೆಟ್ಟದ್ರಿಂದನೇ ಹೊಟ್ಟೆ ತುಂಬಿಸ್ಕೊಳ್ಳೋದು. ಯಾವ್ದ್ರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು? ನೀವು ಯಾವ್ದ್ರಿಂದ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ ಡೈಲಿ? ಒಳ್ಳೇದು ಮಾಡಿ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ, ಇಲ್ಲ ಕೆಟ್ಟದ್ ಮಾಡಿ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಒಳ್ಳೇದ್ ಮಾಡಿ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ, ಇಲ್ಲ ಕೆಟ್ಟದ್ ಮಾಡಿ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ ಅಂತ. ಇನ್ನೊಂದ್ಸರಿ ಹೇಳಿ, ರಿಪೀಟ್ ಆಗತ್ತಾರ ಹೇಳ್ರಿ, ಅವ್ರ ತಲೆಯಲ್ಲಿ ಹೋಗ್ಬೇಕು. ಏನ್ ಮಾಡಿ ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ? ರಿವೆಂಜ್ ತಗೊಂಡು ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ? ಎರಡನೇ ಭಾಗ ಏನ್ ಹೇಳ್ತದೆ? ಬಲಾತ್ಕಾರ. ಬಲಾತ್ಕಾರ ಅಂದ್ರೆ ಅದೇನು? ವೈಲೆನ್ಸ್, ಫೋರ್ಸ್ ಮಾಡೋದು. ಇಲ್ಲ ಬ್ರದರ್, ಕ್ಷಮಿಸ್ಬಿಡಿ ಬ್ರದರ್. ಹೆಂಗ್ ಕ್ಷಮಿಸ್ಬಿಡ್ಲಿ? ನೀನ್ ಮಾಡಿದಲ್ಲ ನನ್ಗೆ ಹೆಂಗೆ? ನೀನ್ ಇಷ್ಟು ಮಾಡ್ದೆ, ನೀನ್ ಒಂದ್ ಮಾತಲ್ಲಿ ಕ್ಷಮಿಸ್ಬಿಡಿದ್ರೆ ಕ್ಷಮಿಸ್ಬಿಡ್ಬೇಕಾ? ಅದು ಹೆಂಗೆ ಇಷ್ಟಲ್ಲಿ ಕ್ಷಮಿಸ್ಬಿಡಕಾಯ್ತದೆ ನಿನ್ಗೆ ಅಂತ ಬಲಾತ್ಕಾರ ಮಾಡಿ ವೈಲೆನ್ಸ್ ತೋರಿಸ್ತಾರ. ಒಂದ್ ಮಾತಲ್ಲಿ ಕ್ಷಮಿಸ್ತೀರ ಯಾರಾದ್ರು? ಇಲ್ಲ, ಬಲಾತ್ಕಾರ ಮಾಡ್ತಾ ಇದ್ದೀರಾ. ಒಂದೇ ಮಾತಾಡ್ಬಿಡು, ದಯಮಾಡಿ ತಪ್ಪಾಗಿ ಕ್ಷಮಿಸ್ಬಿಡಿ. ನಿಮ್ ಮನ್ಸು ಬರುತ್ತೆ ಕ್ಷಮಿಸಕ್ಕೆ? ಯಾಕೆ ಬರಲ್ಲ? ನಿಮಗೆ ವೈಲೆನ್ಸ್ ಅಂದ್ರೆ ಇಷ್ಟ, ಅದಕ್ಕೆ. ಸಿಂಪಲ್ ಆಗಿ ಯಾವ್ದನ್ನು ಮುಗಿಸ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕೆ ನಿಮಗೆ ಇಷ್ಟ ಇಲ್ಲ. ಅದಕ್ಕೆ ವಿಶ್ವಾಸಿಗಳು ಸಮಾಧಾನವಾಗಿ ಬದುಕಕ್ ಆಗ್ತಾ ಇಲ್ಲ. ಯಾಕೆ ವಿಶ್ವಾಸಿಗಳು ಸಮಾಧಾನ ಬದುಕಕ್ ಆಗ್ತಾ ಇಲ್ಲ ಹೇಳ್ರಿ? ಅವ್ರಿಗೆ ವೈಲೆನ್ಸ್ ಅಂದ್ರೆ ಇಷ್ಟ, ಸಮಾಧಾನ ಅಂದ್ರೆ ಇಷ್ಟ ಇಲ್ಲ. ವೈಲೆನ್ಸ್ ನ ಇಷ್ಟಪಟ್ಟು ಸಮಾಧಾನವಾಗಿ ಬದುಕಕ್ಕಾಗತ್ತಂತ ಹೆಂಗ್ ಅನ್ಕಂತೀರಾ? ಸಿಂಪಲ್ ಆಗಿ ಯಾವ್ದು ಮುಗಿಸ್ಕೊಳಕ್ ಬರಲ್ವಾ ನಿಮ್ಗೆ? ಸಿಂಪಲ್ ಆಗಿ ಯಾವ್ದನ್ನು ಕ್ಲೋಸ್ ಮಾಡ್ಕೊಳಕ್ ಬರಲ್ವಾ? ಸಿಂಪಲ್ ಆಗಿ ಯಾವ್ದು ಸಾಲ್ವ್ ಮಾಡ್ಕೊಳಕ್ ಬರಲ್ವಾ? ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳಕ್ ಯಾವ್ದಕ್ಕೂ ಮನ್ಸಿಲ್ವಾ? ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳಕ್ ಬರ್ದೇ ಇರೋರು ಸಮಾಧಾನವಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳಕ್ ಬರ್ದೇ ಇರೋರ ಕುಟುಂಬಗಳಲ್ಲಿ ಜಗಳ, ಗಲಿಬಿಲಿ, ಸಂಕಟ. ಸಿಂಪಲ್ ಆಗಿ ಎಲ್ಲದನ್ನು ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳಕ್ ಕಲೀರಿ. ಎಲ್ಲದನ್ನು ವೈಲೆನ್ಸ್ ಅಲ್ಲೇ ಸಾಲ್ವ್ ಮಾಡ್ಕೊಬೇಕಂತ ಪ್ರಯತ್ನ ಪಡ್ಬೇಡ್ರಿ. ಇವತ್ತು ನಾವು ಧನ್ಯರಾಗಿ ಮಾರ್ಪಡ್ಬೇಕಂದ್ರೆ ಸಿಂಪಲ್ ಆಗಿ ಸಾಲ್ವ್ ಮಾಡಕ್ ಕಲ್ತ್ಕೊಳ್ಳಿ. ವೈಲೆನ್ಸ್ ಇಂದ ಅಲ್ಲ, ವೈಲೆನ್ಸ್ ಇಂದ ಅಲ್ಲ. ಮೋಶೆನ ಹಂಗೆ ಅನ್ಕೊಂಡಿದ್ದೆ, ಕೆಂಪು ಸಮುದ್ರ ಮುಂಭಾಗದಲ್ಲಿ ನಿಂತ್ಕೊಂಡಾಗ ಏನ್ ಸಾಹಸ ಮಾಡ್ಬೇಕಾ ಇವಾಗ ಅಂತ. ದೇವ್ರ ಏನ್ ಮಾಡ್ರು? ಸಿಂಪಲ್ ಆಗಿ ಓಪನ್ ಮಾಡ್ಬಿಟ್ರು. ಸಿಂಪಲ್ ಆಗಿ, ಅಷ್ಟು ದೊಡ್ಡ ಅದ್ಭುತ ಸಿಂಪಲ್ ಆಗಿ. ಆದ್ರೆ ಐಗುಪ್ತ ದೇಶದಿಂದ ಹೊರಗಡೆ ಬರೋದು ಸಿಂಪಲ್ ಆಗಾಯ್ತಾ? ಕಪೆ ಬಂತು, ಮಿಡತೆ ಬಂತು, ಎಲ್ಲ ಬಂತು. ಅದೇ ತರನೇ ಅನ್ಕೊಂಡೆ ಇವಾಗ ಮೋಸೆ, ಇವಾಗ ಏನೋ ಒಂದ್ ದೊಡ್ಡದಾಗ ದೇವ್ರು ಮಾಡಕ್ ಹೋಯ್ತಾರೆ ಅಂತ. ಸಿಂಪಲ್ ಆಗಿರೋದನ್ನ ದೇವರು
ದೊಡ್ಡದಾಗಿ ಮಾಡ್ತಾರೆ. ಫಾರೋನ ಹೊರಗಡೆ ಕಳಿಸೋದು ಇಸ್ರಾಯೇಲ್ ಜನರು ಸಿಂಪಲ್ ಆಗಿರೋ ವಿಷಯ ದೇವರಿಗೆ. ಅವನ ಹೃದಯನ ಹಿಂಗ್ ಚೇಂಜ್ ಮಾಡಿದ್ರೆ ಮುಗೀತು. ಆದ್ರೆ ದೇವ್ರೆ 10 ಸರಿ ಅವನ ಹೃದಯನ ಏನ್ ಮಾಡಿದ್ರು, ಹಿಂಗ್ ಗಟ್ಟಿ ಮಾಡಿದ್ರು. ಕಳ್ಸ್ಬೇಡ, ಕಳ್ಸು, ಕಳ್ಸ್ಬೇಡ, ಕಳ್ಸು, ಕಳ್ಸ್ಬೇಡ, ಕಳ್ಸು, ಕಳ್ಸ್ಬೇಡ, ಕಳ್ಸು ಅಂತ ಮಾಡಿದವ್ರು ಯಾರು ಹೇಳಿದ್ರೆ ದೇವ್ರೆ. ಹೃದಯನ ಸಾಫ್ಟ್ ಮಾಡಿ ಕಳ್ಸು ಅಂತಾರೆ, ಮತ್ತೆ ಗಟ್ಟಿ ಮಾಡಿ ಕಳ್ಸ್ಬೇಡ ಬೇಡ ಅಂತಾರೆ, ಮತ್ತೆ ಕಳ್ಸು ಅಂತಾರೆ, ಮತ್ತೆ ಬೇಡ ಅಂತಾರೆ, ಮತ್ತೆ ಕಳ್ಸು ಅಂತಾರೆ, ಬೇಡ ಅಂತಾರೆ. ಸಿಂಪಲ್ ಆಗಿರೋ ಕೆಲಸ. ದೇವರಿಗೆ 10 ಚಾನ್ಸ್ ಇತ್ತು ಹೊರಗಡೆ ಕಳ್ಸಕ್ಕೆ. ಎಷ್ಟು ಚಾನ್ಸ್ ಇತ್ತು? 10 ಚಾನ್ಸು. ದೇವ್ರು 10 ಚಾನ್ಸ್ ತಗೊಂಡಿದ್ದೇನಕ್ಕೆ? ಒಂದೇ ಒಂದು ಚಾನ್ಸ್ ಅಲ್ಲಿ ಕಳ್ಸ್ಬಿಡ್ಬೋದಾಗಿತ್ತು. ಬೇಕಂತಾನೆ ದೇವ್ರ ಏನ್ ಮಾಡಿದ್ರು, 10 ಚಾನ್ಸ್ ತಗೊಂಡ್ರು. ಈಸಿ ಆಗಿರೋದನ್ನ ದೇವ್ರ ಏನ್ ಮಾಡಿದ್ರು, ಡಿಫಿಕಲ್ಟ್ ಆಗಿದ್ರು. ಆದ್ರೆ ಅಲ್ಲಿ ಕಷ್ಟವಾಗಿರೋದನ್ನ ಈಸಿಯಾಗಿ. ನಮ್ ದೇವ್ರು ಅದೇ ತರನೇ ಮಾಡೋದು. ನೀವು ಈಸಿಯಾಗಿ ಕ್ಷಮಿಸ್ಬೇಕಾಗಿರೋದನ್ನ ದೇವ್ರ ಏನ್ ಮಾಡ್ತಾರೆ ಹೇಳ್ರಿ? ಈಸಿನೇ ಅದು. ಜ್ಞಾನೋಕ್ತಿ 12ನೇ ಅಧ್ಯಾಯ. ಇವತ್ತು ಎಷ್ಟು ಜನಕ್ಕೆ ಏನಾಯ್ತು, ಎಲ್ಲೆಲ್ಲಿ ಚುಚ್ಚುತ್ತ ಗೊತ್ತಿಲ್ಲ. ಹನ್ನೆರಡನೇ ಅಧ್ಯಾಯ 26ನೇ ವಾಕ್ಯ. 26ನೇ ವಾಕ್ಯ ಅದೇನಾ? ಇಂಗ್ಲಿಷ್ ಅಲ್ಲಿ ನೋಡಿ ಎಷ್ಟು ಸೂಪರ್ ಆಗಿದೆ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಓದಮ್ಮ. The righteous should choose his friends carefully. ಅಂದ್ರೆ ಅರ್ಥ ಏನು? ನೀತಿವಂತನು ಅವನ ಸ್ನೇಹಿತರನ್ನ ಕೇರ್ಫುಲ್ ಆಗಿ, ಹುಷಾರಾಗಿ ಚೂಸ್ ಮಾಡ್ಬೇಕಂತೆ. ಆಮೇಲೆ the way of the wicked ಅಂದ್ರೆ ಅರ್ಥ ಏನ್ ಹೇಳ್ರಿ? ದ ವೇ ಆಫ್ ದ ವಿಕೆಡ್ ಅವ್ರನ್ನ ದಾರಿ ತಪ್ಪಿಸುತ್ತೆ ಅಂತ ಅರ್ಥ. ಏನ್ ಮಾಡತ್ತದು ಅಂದ್ರೆ ಒಳ್ಳೆ ವ್ಯಕ್ತಿ, ಒಳ್ಳೆ ವಿಶ್ವಾಸಿ ಏನ್ ಮಾಡ್ತಾನೆ? ಒಳ್ಳೆ ಸ್ನೇಹವನ್ನ ಬೆಳೆಸಕ್ಕೆ ಕೇರ್ಫುಲ್ ಆಗಿರ್ತಾನೆ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತಪ್ಪಿದೆ. ಸನ್ಮಾರ್ಗಿಯು ಅವನ ಸ್ನೇಹಿತನನ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಕೇರ್ಫುಲ್ ಆಗಿರ್ತಾನೆ. ಅದು ಅದರ್ಥ. ಒಂದು ಸನ್ಮಾರ್ಗಿಯು ತನ್ನ ಸ್ನೇಹಿತನನ್ನ ಯಾರ ಜೊತೆ ಸ್ನೇಹ ಬೆಳೆಸ್ಬೇಕು ಅನ್ನೋದನ್ನ ಏನ್ ಮಾಡ್ತಾನೆ? ಅವನು ಕೇರ್ಫುಲ್ ಆಗಿ ಚೂಸ್ ಮಾಡ್ತಾನೆ. ಎರಡನೇದು ರಾಂಗ್ ಫ್ರೆಂಡ್ಶಿಪ್. ಏನಂದ್ರೆ ರಾಂಗ್ ಫ್ರೆಂಡ್ಶಿಪ್ ಏನು? ಎರಡನೇ ಭಾಗ ದ ವೇ ಆಫ್ ದ ವಿಕೆಡ್ ಅಂದ್ರೆ ಕೆಟ್ಟ ಸ್ನೇಹವು ಅವನ್ನ ದಾರಿ ತಪ್ಪಿಸುತ್ತೆ. ಸೊ ದುರ್ಮಾರ್ಗಿಯು ಮಾರ್ಗ ತಪ್ಪಿಸ್ತಾನೆ ಅನ್ನುವ ನಿಮಿತ್ತವಾಗಿ ಒಳ್ಳೆಯವನ್ ಏನ್ ಮಾಡ್ತಾನೆ? ಫ್ರೆಂಡ್ಶಿಪ್ ನ ಚೂಸ್ ಮಾಡ್ತಾನೆ. ಇವತ್ತು ನಾವೇನ್ ಮಾಡ್ಬೇಕು? ನಾವು ನಮ್ಮನ್ನ ದಾರಿ ತಪ್ಪಿಸೋರ್ನೇ ನಾವು ಆರಿಸ್ಕೊಂತೀವಿ ಜಾಸ್ತಿ. ನಮ್ಮ ಸಹವಾಸ ಯಾರ ಜೊತೆಗಿದೆ? ನಮ್ಮನ್ನ ದಾರಿ ತಪ್ಪಿಸೋರ್ ಜೊತೆಲೆ, ನಮ್ಮನ್ನ ಕೋಪ ಬರ್ಸೋರ್ ಜೊತೆಲೆ, ನಮ್ಮ ಸಮಾಧಾನ ಹಾಳು ಮಾಡೋರ್ ಜೊತೆಲೆ ನಮ್ಮ ಸಹವಾಸ. ಅವ್ರನ್ನೇ ಆರಿಸ್ಕೊಂತೀವಿ ನಾವು. ನಮ್ ನೆಮ್ಮದಿ ಹಾಳು ಮಾಡೋರ್ನೇ ಆರಿಸ್ಕೊಂತೀವಿ. ನಮ್ ನಗುವನ್ನ ಹಾಳು ಮಾಡೋರ್ನೇ ಆರಿಸ್ಕೊಂತೀವಿ. ನಮ್ಮ ಕುಟುಂಬವನ್ನ ಹಾಳು ಮಾಡೋರ್ನೇ ನಾವು ಆರಿಸ್ಕೊಂತೀವಿ. ಯಾರನ್ನ ಆರಿಸ್ಕೊಂತ ಇದೀವಿ ನಾವು ಲೈಫಲ್ಲಿ? ಆದ್ರೆ ಒಳ್ಳೆವನ್ ಏನ್ ಮಾಡ್ತಾನೆ? ಕೇರ್ಫುಲ್ ಆಗಿ ಆರಿಸ್ಕೊಂತಾನೆ ಯಾರ ಜೊತೆ ಸಹವಾಸ ಮಾಡ್ಬೇಕು ಅಂತ. ಯಾಕಂದ್ರೆ ಅವ್ನ್ ಗೊತ್ತು ಕೆಟ್ಟವ್ರ ಸಹವಾಸ ಮಾಡಿದ್ರೆ ನನ್ನ ಜೀವನ ಹಾಳಾಗೋಗುತ್ತೆ ಅಂತ. ನನ್ನ ಜೀವನ ಹಾಳಾಗೋಗುತ್ತೆ ಅಂತ ಗೊತ್ತು. ಇವತ್ತು ನಿಮ್ ಜೀವನಗಳು ಹಾಳಾಗ್ತಾ ಇರೋದು ಏನಕ್ಕೆ ಹೇಳ್ರಿ? ನಿಮ್ಮ ಸಹವಾಸಗಳಿಂದ. ನೀವು ಮಾಡ್ತಿರೋ ಸಹವಾಸಗಳಿಂದ
ನೀವು ಬೆಳೆಸ್ಕೊಂತಿರೋ ಸಂಬಂಧಗಳಿಂದ ನಿಮ್ಮ ಜೀವನಗಳು ದಾರಿ ತಪ್ಪಿ ಹೋಗ್ತೈತೆ. ಸಮಾಧಾನವಾಗಿ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ನೆಮ್ಮದಿಯಾಗಿ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ಆರೋಗ್ಯವಾಗಿ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ಪರಿಶುದ್ಧವಾಗಿ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ನೀತಿವಂತರಾಗಿ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ಐಶ್ವರ್ಯವಂತವಾಗಿ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ನಗ್ನಗ್ತಾ ಬಾಳ್ಬೇಕಾಗಿರೋ ನೀವು ದಾರಿ ತಪ್ಪಿದ್ದೀರಾ. ನೀವು ಒಳ್ಳೆಯದ್ರಿಂದ ದಾರಿ ತಪ್ಪಿರೋದಕ್ಕೆ ಕಾರಣ ಏನಂದ್ರೆ ನೀವು ಆರಿಸ್ಕೊಂಡಿರುವಂತ ಸಹವಾಸಗಳೇ, ನೀವು ಬೆಳೆಸ್ಕೊಂಡಿರುವಂತ ಸಂಬಂಧಗಳೇ ನಿಮ್ಮನ್ನ ದಾರಿ ತಪ್ಪಿಸ್ತದೆ, ಒಳ್ಳೆಯದ್ರಿಂದ ದಾರಿ ತಪ್ಪಿಸ್ತದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಜಾಸ್ತಿ ಆಯ್ತಾ? ಇಷ್ಟು ವರ್ಷದಲ್ಲಿ ಈ ಟಾಪಿಕ್ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಿಮ್ಮ ಹತ್ರ. ಇಷ್ಟು ವರ್ಷದಲ್ಲಿ ಈ ಟಾಪಿಕ್ಕು ಇದು ಫಸ್ಟ್ ಟೈಮ್. ಇದನ್ನ ಮೈಂಡಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಉಳಿಸ್ಕೊಳ್ಳಿ. ಇದನ್ನೆಲ್ಲ ದೇವ್ರ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಜ್ಞಾನ ಅನ್ನತ್ತೆ. ಇದೆಲ್ಲ ಬೋಧನೆ ಅಲ್ಲ, ಜ್ಞಾನ. ಇದು ಪ್ರಸಂಗ ಅಲ್ಲ, ಜ್ಞಾನ. ಇದು ಎಲ್ಲ ಕಡೆ ಬೋಧನೆ ಮಾಡೋದಕ್ಕೆ ಸಿಕ್ಕೋ ವಿಷಯಗಳು ಅಲ್ಲ. ಇದನ್ನೆಲ್ಲರಿಂದನೂ ಬೋಧನೆ ಮಾಡಕ್ಕೂ ಆಗಲ್ಲ. ಇದೇ ತರ ನಾನು ಮತ್ತೆ ಇದನ್ನೇ ಬೋಧನೆ ಮಾಡಕ್ಕಾಗದಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಇದೆಲ್ಲ ರಾತ್ರಿ ರಾತ್ರಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಂದಿರುವಂತ ಪ್ರೇರೇಪಣೆ ಇವೆಲ್ಲ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 14ನೇ ಅಧ್ಯಾಯ 7ನೇ ವಾಕ್ಯ. ನೀನು ಜ್ಞಾನಜೀವನ ಬಳಿಗೆ ಹೋದರೆ ಅವನ ತುಟಿಗಳಲ್ಲಿ ಯಾವ ತಿಳುವಳಿಕೆಯನ್ನು ಕಾಣಲಾರೆ. ಇಂಗ್ಲಿಷ್ ಅಲ್ಲಿ ಏನಿದೆ ನೋಡಿ. ಗೋ ಫ್ರಮ್ ದ ಪ್ರೆಸೆನ್ಸ್ ಆಫ್ ಅ ಫೂಲಿಶ್ ಮ್ಯಾನ್. ಅಂದ್ರೆ ಅರ್ಥ ಏನ್ ಹೇಳ್ರಿ? go away from the presence of a foolish man. ಅಂದ್ರೆ ಒಂದು ಮುಟ್ಟಾಳನ ಪ್ರೆಸೆನ್ಸ್ ಅಂದ್ರೆ ಏನಂತಾರೆ? ಅವನ ಸಮ್ಮುಖದಿಂದ, ಅವನ ಸನ್ನಿಧಿಯಿಂದ ದೂರ ಇರು. ಒಂದು ಮುಟ್ಟಾಳನ ಸಹವಾಸದಿಂದ ಏನ್ ಮಾಡ್ಬೇಕಂತೆ? ದೂರ ಇರ್ಬೇಕಂತೆ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ಮುಟ್ಟಾಳರ ಸಹವಾಸದಿಂದ ದೂರ ಇರ್ಬೇಕು. ಅವಾಗ ಏನಾಗತ್ತಂತೆ? ಓದಿ ಹಂಗೆ. ಅವಾಗ ಕನ್ನಡದಲ್ಲಿದೆ ಓದಿ. ಅವರ ತುಟಿಗಳಲ್ಲಿ ಏನ್ ಮಾಡಲ್ಲ ಅಂತೆ ನೀವು? ಯಾವ ನಾಲೆಡ್ಜು ಇಲ್ಲ ಅವ್ರ ಬಾಯಲ್ಲಿಂದ. ಯಾವ ನಾಲೆಡ್ಜ್ ಮಾತು ಅಂದ್ರೆ ಅರ್ಥ ಏನು? ಒಳ್ಳೆ ನಾಲೆಡ್ಜ್ ಮಾತುಗಳು ಯಾವುದೂ ಇಲ್ವೇ ಇಲ್ಲ. ಸರಿ, ನೀವು ಯಾರ ಜೊತೆ ಸಹವಾಸ ಮಾಡ್ತೇವೆ? ಅವ್ರ ಬಾಯಿಗಳಿಂದ ಯಾವ್ದಾರು ನಾಲೆಡ್ಜ್ ಬರ್ತೈತಾ? ಯಾವ್ದಾರು ನಾಲೆಡ್ಜ್ ಬರೋರ್ ಸಹವಾಸಗಳನ್ನ ಏನಾದ್ರು ಮಾಡ್ತಾ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ. ಇಷ್ಟು ದಿವಸ ಸಹವಾಸ ಮಾಡಿದ್ರಲ್ಲ, ಅವ್ರ ಬಾಯಿಗಳಿಂದ ಯಾವ ನಾಲೆಡ್ಜ್ ಬಂದೈತೆ ಅಂತ ಕೇಳ್ರಿ. ಅವನ ಬಾಯಿಲಿಂದ ಒಳ್ಳೇದ್ರ ಬಗ್ಗೆ ನಾಲೆಡ್ಜ್ ಬರಲ್ಲ. ಕೋಪದ ಬಗ್ಗೆ ನಾಲೆಡ್ಜ್ ಬರುತ್ತೆ, ದ್ವೇಷದ ಬಗ್ಗೆ ನಾಲೆಡ್ಜ್ ಬರುತ್ತೆ, ಹಿಂಸೆ ಬಗ್ಗೆ ನಾಲೆಡ್ಜ್ ಬರುತ್ತೆ, ಜಗಳ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಬರುತ್ತೆ. ಎಲ್ಲ ಕೆಟ್ಟ ವಿಷಯಗಳ ಬಗ್ಗೆ ಅವನ ಬಾಯಲ್ಲಿ ಏನ್ ಸಿಗತ್ತೆ? ನಾಲೆಡ್ಜ್ ಸಿಗತ್ತೆ. ಆದ್ರೆ ಒಳ್ಳೇದ್ರಲ್ಲಿ ಆನಂದ ಪಡುವಂತ ನಾಲೆಡ್ಜ್ ಮಾತ್ರ ಅವ್ರ ಬಾಯಿಗಳಿಂದ ಬರಲ್ಲ. ಇವತ್ತು ನಮ್ಮ ಸಹವಾಸ ಯಾರ ಜೊತೆಗಿದೆ? ನಮ್ಮ ಸಹವಾಸ ಯಾರ ಜೊತೆಗಿದೆ? ಸೊ ಕೆಟ್ಟವರ ಸಹವಾಸ ಮಾಡಿದ್ರೆ, ಬುದ್ಧಿ ಇಲ್ದಿರೋರ್ ಸಹವಾಸ ಮಾಡಿದ್ರೆ, ಒಳ್ಳೆದ್ರಲ್ಲಿ ಆನಂದ ಪಡೆದಿರೋರ್ ಜೊತೆಯಲ್ಲಿ ಸಹವಾಸ ಮಾಡಿದ್ರೆ ನಮಗೆ ಯಾವ ಒಳ್ಳೆ ನಾಲೆಡ್ಜು ಸಿಕ್ಕಲ್ಲ. ಇವತ್ತು ವಿಶ್ವಾಸಿಗಳಿಗೆ ಯಾಕೆ ಒಳ್ಳೆ ನಾಲೆಡ್ಜ್ಗಳು ಜಾಸ್ತಿ ಇಲ್ಲ ಹೇಳಿ? ಬೈಬಲ್ ಓದಿದ್ರು ಒಳ್ಳೆ ನಾಲೆಡ್ಜ್ ಇಲ್ಲ.
ಉಪವಾಸ ಮಾಡಿದ್ರು ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇಲ್ಲ. ವಾರ ವಾರ ಚರ್ಚೆಗೆ ಬಂದ್ರು ಒಳ್ಳೆ ನಾಲೆಡ್ಜು ಇಲ್ಲ. ಏನೇ ಮಾಡಿದ್ರು ಅವ್ರಿಗೆ ಒಳ್ಳೆ ನಾಲೆಡ್ಜ್ ಏನಕ್ಕಿಲ್ಲ ಅಂದ್ರೆ ಅವ್ರ ಸಹವಾಸಗಳ ಮೂಲಕವಾಗಿ ಆಲ್ರೆಡಿ ಏನ್ ಮಾಡ್ತಾವ್ರೆ, ಕೆಟ್ಟ ನಾಲೆಡ್ಜ್ನ ತುಂಬಿಸ್ಕೊಂತವ್ರೆ. ಆ ಕೆಟ್ಟ ನಾಲೆಡ್ಜ್ ತುಂಬಿಸ್ಕೊಳ್ಳೋದ್ರ ನಿಮಿತ್ತವಾಗಿ ಇವ್ರ ಕೈಯಲ್ಲಿ ಒಳ್ಳೆಯವರಾಗಿ ಬಾಳಕ್ಕೆ ಆಗ್ತಾ ಇಲ್ಲ. ಒಳ್ಳೆಯವರ ಸಹವಾಸ ಮಾಡುವವರು ಧನ್ಯರು, ಒಳ್ಳೆಯ ನಾಲೆಡ್ಜ್ ಇಂದ ತುಂಬಿಸಲ್ಪಡುವರು. ಒಳ್ಳೆಯವರ ಸಹವಾಸ ಮಾಡುವವರು ಧನ್ಯರು, ಒಳ್ಳೆಯವರಾಗಿ ಬದುಕುವರು. ಒಳ್ಳೆಯದರಲ್ಲಿ ಆನಂದ ಪಡುವವನು ಧನ್ಯನು, ಅವನು ದೇವರಿಂದ ಧನ್ಯನಾಗಿ ಮಾರ್ಪಡುವನು. ಇವತ್ತು ನಾವೆಲ್ಲ ಯಾರು ಒಳ್ಳೆಯವರು ಅಂತ ಮತ್ತಲ್ಲಿರುವಂತ ಒಳ್ಳೆ ವಿಶ್ವಾಸಿಗಳು. ನಾವೆಲ್ಲ ಯಾರು ಒಳ್ಳೆಯವರು ಅಂತ ಮತ್ತಲ್ಲಿರುವಂತ ಒಳ್ಳೆ ವಿಶ್ವಾಸಿಗಳು. ಇವತ್ತು ಆ ಮತ್ತನ್ನ ಸ್ವಲ್ಪ ಇಳಿಸ್ರಿ, ಸ್ವಲ್ಪ ಬುದ್ಧಿ ಬರ್ಲಿ, ಸ್ವಲ್ಪ ಜ್ಞಾನ ಬರ್ಲಿ. ಎಲ್ಲ ಆದ್ಮೇಲೆ ಹೋಗಿ ಮುಖಕ್ಕೆ ಸ್ವಲ್ಪ ನೀರು ಹೊಡ್ಕೊಳ್ಳಿ. ನೀರು ಹೊಡ್ಕೊಂಡು ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಕೊಳ್ಳಿ. ಇಷ್ಟು ದಿವಸ ನಾನೇ ಒಳ್ಳೆಯವನು ಅಂತ ಮತ್ತಲ್ಲಿದ್ದೆ. ಜ್ಞಾನೋಕ್ತಿ 9ನೇ ಅಧ್ಯಾಯ. ಸಿಕ್ಕಿದೆ ಎಲ್ಲರಿಗೂ? ಜ್ಞಾನೋಕ್ತಿ 9ನೇ ಅಧ್ಯಾಯ 6ನೇ ವಾಕ್ಯ. Live. Forsake foolishness and live. ಮೂಢರೇ ಮೂಢತ್ವವನ್ನ ಬಿಟ್ಟು ಬಾಳ್ರಿ. ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ. ಹೇಳ್ರಿ ಪಕ್ಕದಲ್ಲಿ ಆ ವಾಕ್ಯನ ಹೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ. ಯಾರು ಮೂಡ್ರು? ಒಳ್ಳೆಯವರಂತ ಮತ್ತಲ್ಲಿರೋರೆಲ್ಲ ಯಾರು ಮೂಡ್ರು? ನಾನೇ ಒಳ್ಳೆಯವನಂತ ಬರ್ತಾ ಇದೀವಿ ನೋಡ್ರಿ, ನಾವೇ ಮೂಢತ್ವ. ಆದ್ರೆ ಅದೇ ಮೂಢತ್ವ. ಸೊ ಮೂಢರೇ ಮೂಢತ್ವವನ್ನ ಬಿಟ್ಟು ಬಾಳ್ರಿ, ವಿವೇಕ ಮಾರ್ಗದಲ್ಲಿ ನೆಟ್ಟಿಗೆ ನಡೀರಿ. ಅಂದ್ರೆ ಅರ್ಥ ಏನು? ಒಳ್ಳೆದ್ರಲ್ಲಿ ಆನಂದ ಪಟ್ಟು ಒಳ್ಳೆ ಮಾರ್ಗದಲ್ಲಿ ನೆಟ್ಟಿಗೆ ನಡೀರಿ. ಒಳ್ಳೆದನ್ನ ಮಾತ್ರನೇ ಮಾಡ್ರಿ, ಒಳ್ಳೆದನ್ನ ಮಾತ್ರನೇ ಅನುಸರಿಸಿ, ಒಳ್ಳೆದ್ರಲ್ಲಿ ಮಾತ್ರನೇ ಸಂತೋಷ ಪಡೋದನ್ನ ಕಲೀರಿ. ಒಂದು ವಿಶ್ವಾಸಿ ಆಗಿರೋ ನಾವು ಒಳ್ಳೆದ್ರಲ್ಲಿ ಆನಂದ ಪಡೋದು ಕಲಿಬೇಕು. ನಾವು ಒಳ್ಳೆದ್ರಲ್ಲಿ ಸಂತೋಷ ಪಡೋದನ್ನ ಕಲಿಬೇಕು. ಇವತ್ತು ನಮ್ಮ ಮೂಢತನದಿಂದ ಆಚೆ ಬರ್ಬೇಕು. ಸೊ ಇವತ್ತು ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ನಿಮ್ಮ ಮೂಢತನದಿಂದ, ನಿಮ್ಮ ಮೂಢತ್ವದಿಂದ ಬಿಟ್ಟು ಹೊರಗಡೆ ಬರ್ರಿ. ನೀವು ಹಿಂದೆ ತಿರ್ಕೊಂಡು ನೋಡಿದ್ರೆ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡ್ಕೊಂಡ್ರೆ ನಿಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲ. ಯಾಕಂದ್ರೆ ಒಳ್ಳೆಯ ವೇಷ ಅಲ್ಲ, ಒಳ್ಳೆಯ ಒಂದು ಅವತಾರ ಮಾಡಿಕೊಂಡು ಕೆಟ್ಟದಾಗಿ ಪರಿವರ್ತನೆ ಮಾಡುವಂತ ವಿಶ್ವಾಸಿಗಳು. ಈ ವಿಶ್ವಾಸಿಗೂ ಕೋಪ ಬರುತ್ತಾ, ಈ ವಿಶ್ವಾಸಿನೂ ಜಗಳ ಮಾಡ್ತಾನ, ಈ ವಿಶ್ವಾಸಿನೂ ಕಥೆಗಳು ಮಾತಾಡ್ತಾನ, ಈ ವಿಶ್ವಾಸಿನೂ ತಂದಿಕ್ಕೆ ತಮಾಷೆ ನೋಡ್ತಾನ, ಈ ವಿಶ್ವಾಸಿನೂ ವ್ಯಭಿಚಾರ ಮಾಡ್ತಾನ, ಈ ವಿಶ್ವಾಸನೂ ಮೋಸ ಮಾಡ್ತಾನ ಅನ್ನೋ ತರ ನಾವೇನ್ ಮಾಡ್ತಾ ಇದೀವಿ? ಬದುಕ್ತಾ ಇದೀವಿ. ಆ ತರ ಬದುಕ್ತಾ ಇದೀವಿ.
ಸೊ ಮೂಢರಾಗಿರೋ ನಾವು ಮೂಢತ್ವದಿಂದ ಹೊರಗಡೆ ಬಂದು ವಿವೇಕ ಮಾರ್ಗದಲ್ಲಿ ನೆಟ್ಟಿಗೆ ನಡಿಬೇಕು ಇವತ್ತಿಂದ. ಆಮೇಲೆ ಇವತ್ತು ಮೂಢತನದಿಂದ ಹೊರಗಡೆ ಬಂದು ನಿಮ್ಮ ವಿವೇಕದ ಮಾರ್ಗದಲ್ಲಿ ನೆಟ್ಟಿಗೆ ನಡೆಯೋದಾದ್ರೆ ದೇವರು ನಿಮ್ಮನ್ನ ಧನ್ಯರಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯ. ಧನ್ಯರಾಗಿ ಮಾರ್ಪಡೋದು ಮಾತ್ರ ಅಲ್ಲ, ಯಾವ ಮುಳ್ಳಲ್ಲಿ ಸಿಹಾಕೊಂಡಿದ್ದೀರೋ ಆ ಮುಳ್ಳಿಂದ ದೇವರು ನಿಮ್ಮನ್ನ ಬಿಡಿಸ್ತಾರೆ. ಹಲ್ಲೆಲೂಯ. ಯಾವ ಸಹವಾಸದಿಂದ ಮುಳ್ಳಲ್ಲಿ ಸಿಹಾಕೊಂಡಿದ್ದೀರೋ ಅದೇ ಸಹವಾಸದಿಂದ ದೇವರು ನಿಮ್ಮನ್ನ ಬಿಡಿಸಕ್ಕೆ ಹೋಗ್ತಾರೆ. ಆದ್ರೆ ನೀವು ಮಾಡ್ಬೇಕಾಗಿರೋದಲ್ಲ ಒಂದೇ ನಿಮ್ಮ ಮೂಢತ್ವದಿಂದ ಹೊರಗಡೆ ಬಂದು ದೇವರ ವಿವೇಕದಲ್ಲಿ ನೆಟ್ಟಿಗೆ ನಡೆಯೋದನ್ನ ಕಲಿಯೋದಾದ್ರೆ ನೀವು ಸಿಗಾಕೊಂಡಿರೋ ಎಲ್ಲಾ ವಿಷಯಗಳಿಂದ ದೇವರು ನಿಮ್ಮನ್ನ ಬಿಡಿಸಿ ಕಾಯಕ್ಕೆ ಹೋಗ್ತಾರೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಜವಾಗ್ಲೂ ನಂಬ್ತಾ ಇದ್ದೀರಾ? ಇನ್ನೊಂದು ವಾಕ್ಯ ಓದ್ಕೊಂಡು ನಿಲ್ಸ್ಕೊಳ್ಳೋಣ. ಇದು ಇನ್ಮೇಲೆ ಜಾಸ್ತಿ ಆಗೋಗುತ್ತೆ ನಿಮಗೆ. ನಿಮ್ಮ ತಲೆಯಲ್ಲಿ ನಿಂತ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಜ್ಞಾನೋಕ್ತಿ 13ನೇ ಅಧ್ಯಾಯ 20ನೇ ವಾಕ್ಯ. ಜ್ಞಾನಿಗಳ ಸಹವಾಸ ಮಾಡೋನು ಜ್ಞಾನಿಯಾಗುವನು, ಜ್ಞಾನಹೀನರ ಜೊತೆಲೆ ಸಹವಾಸ ಮಾಡೋನು ಸಂಕಟ ಪಡುವನು. ಒಂದರ್ಥ ಮಾಡ್ಕೊಳ್ಳಿ, ಬುದ್ಧಿ ಇರೋರ ಜೊತೆಲಿ ಸಹವಾಸ ಮಾಡೋನು ಬುದ್ಧಿವಂತ ಆಯ್ತಾನೆ, ಬುದ್ಧಿ ಇಲ್ದಿರೋ ಸಹವಾಸ ಮಾಡೋನು ಕಷ್ಟಪಡ್ತಾನೆ. ದೇವರ ವಾಕ್ಯ ಪ್ರಕಾರವಾಗಿ ಒಂದು ವಿಶ್ವಾಸಿ ಬುದ್ಧಿವಂತನಾಗಿ ಹೆಂಗ್ ಮಾರ್ಪಡಕ್ ಸಾಧ್ಯ? ಒಂದು ವಿಶ್ವಾಸಿ ಜ್ಞಾನಿಯಾಗಿ ಮಾರ್ಪಡಕ್ಕೆ ಹೆಂಗೆ ಸಾಧ್ಯ? ನೀವು ದುಃಖ ಪಡಿಸೋದ್ರಲ್ಲಿ ಸಹವಾಸ ಮಾಡ್ಬಿಟ್ಟು ನಾನು ಸಂತೋಷವಾಗಿರ್ಬೇಕಾದ್ರೆ ಅದು ಹೆಂಗಾಯ್ತದೆ? ಕಣ್ಣೀರ್ ಬರ್ಸೋದ್ರಲ್ಲಿ ಸಹವಾಸ ಮಾಡ್ಬಿಟ್ಟು ನಾನು ಕಣ್ಣೀರ್ ಬರಬಾರ್ದು ಅಂದ್ರೆ ಹೆಂಗಾಯ್ತದೆ? ನೀವು ಕತೆ ಮಾತಾಡೋದ್ರಲ್ಲಿ ಸಹವಾಸ ಮಾಡ್ಬಿಟ್ಟು ನಾನು ಕತೆ ಮಾತಾಡಬಾರ್ದು ಅಂದ್ರೆ ಹೆಂಗಾಯ್ತದೆ? ನೀವು ಜಗಳ ಮಾಡೋದ್ರಲ್ಲಿ ಸಹವಾಸ ಮಾಡ್ಬಿಟ್ಟು ನಾನು ಸಮಾಧಾನವಾಗಿ ಬಾಳ್ಬೇಕಂದ್ರೆ ಅದು ಹೆಂಗಾಯ್ತದೆ? ಒಂದರ್ಥ ಮಾಡ್ಕೊಳ್ಳಿ, ಜ್ಞಾನಿಯ ಸಹವಾಸ ಮಾಡೋನ್ ಮಾತ್ರನೇ ಜ್ಞಾನಿ ಆಯ್ತಾನೆ. ನಿಮಗೆ ಸಮಾಧಾನ ಬರ್ಬೇಕಾ? ಸಮಾಧಾನವಾಗಿರೋನ್ ಜೊತೆ ಸಹವಾಸ ಮಾಡ್ರಿ, ಸಮಾಧಾನವಾಗಿರ್ತೀರಾ. ನೆಮ್ಮದಿಯಾಗಿರೋನ್ ಜೊತೆ ಸಹವಾಸ ಮಾಡ್ರಿ, ನೆಮ್ಮದಿಯಾಗಿರ್ತೀರಾ. ರಿಚ್ ಆಗಿರೋನ್ ಜೊತೆ ಸಹವಾಸ ಮಾಡ್ರಿ, ರಿಚ್ ಆಗಿರ್ತೀರಾ. ಒಳ್ಳೆ ಐಡಿಯಾಗಳು ಕೊಡೋರ ಜೊತೆ ಸಹವಾಸ ಮಾಡ್ರಿ, ನಿಮ್ ಜೀವನದಲ್ಲಿ ಮುಂದೆ ಹೋಗ್ತೀರಾ. ಆದ್ರೆ ನಾವು ಮಾಡ್ತಿರೋ ಸಹವಾಸಗಳಲ್ಲೇನು 3 ಕಾಸಿಗೆ ಉಪಯೋಗನೇ ಇಲ್ಲ, ವೇಸ್ಟು. ಇಷ್ಟು ವರ್ಷ ನಾವು ಯಾರ ಜೊತೆ ಸಹವಾಸ ಮಾಡ್ತಾ ಇದೀವಿ? ಏನಕ್ಕೆ ಉದ್ಧಾರ ಆಗ್ತಲ್ಲ ಹೇಳ್ರಿ? ಪ್ರಾರ್ಥನೆ ಮಾಡ್ತಾ ಇದೀವಿ, ಸಮಾಧಾನವಾಗಿ ಇರಕ್ಕಾಗ್ತದೆ, ನೆಮ್ಮದಿಯಾಗಿ ಇರಕ್ಕಾಗ್ತಲ್ಲ. ಉಪವಾಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಒಳ್ಳೇದು ಯಾವ್ದು ನಮ್ಮ ಕೈಯಲ್ಲಿ ಅನುಭವಿಸಕ್ ಆಗ್ತಲ್ಲ. ಯಾಕಂದ್ರೆ ನಾವೇ ಬುದ್ಧಿವಂತರು ಜ್ಞಾನಿಗಳು ಅನ್ಕೊಂಡಿರುವಂತ ಮುಟ್ಟಾಳ್ರು, ನಾವೇ ಜ್ಞಾನಿಗಳು ಅಂತ ಅನ್ಕೊಂಡಿರುವಂತ ಮುಟ್ಟಾಳ್ರು, ಅಮಲಿನಲ್ಲಿರುವಂತ ಮತ್ತಲ್ಲಿರುವಂತ ಮುಟ್ಟಾಳ್ರು. ನಾವೇ ಜ್ಞಾನಿಗಳು, ನಾವೇ ಬುದ್ಧಿವಂತರು. ಸೊ ಇವತ್ತು ನಿಮ್ ಜೀವನ ಹಾಳು ಮಾಡ್ತಾ ಇರೋದೇ ನಿಮ್ಮ ಸಹವಾಸ. ಸೊ ಬೈಬಲ್ ಪ್ರಕಾರವಾಗಿ ಜ್ಞಾನಿಯ ಸಹವಾಸ ಮಾಡೋನ್ ಮಾತ್ರನೇ ಜ್ಞಾನಿ ಆಗ್ತಾನೆ. ಆದ್ರೆ ಅದಕ್ಕೆ ಬದಲಾಗಿ ಜ್ಞಾನ ಇಲ್ದೇ ಇರೋ ಜೊತೆ ಸಹವಾಸ ಮಾಡಿದ್ರೆ ಸಂಕಟದಲ್ಲಿ ಸಿಗಾಕೊಂಡು. ಇವತ್ತು ನೀವು ಸಂಕಟದಲ್ಲಿ ಸಿಗಾಕೊಂತಿರೋದಕ್ಕೆ ಕಾರಣ ಏನು? ಬುದ್ಧಿ ಇಲ್ಲದ ಜೊತೆ ಮಾಡ್ತಾ ಇರುವಂತ ಸಹವಾಸ. ಬುದ್ಧಿ ಇಲ್ದಿರ ಜೊತೆ ಮಾಡಿರುವಂತ ಸಹವಾಸಗಳು ನಿಮ್ಮನ್ನ ಸಂಕಟದಲ್ಲಿ ಸಿಕ್ಕಾಕ್ಸಿದೆ. ಇವತ್ತು ಆ ಸಂಕಟಗಳಿಂದ ಬಿಡಿಸ್ಕೊಬೇಕಂದ್ರೆ ನೀವು ಮಾಡಿರುವ ಸಹವಾಸಗಳಿಂದ ಏನಾಗ್ಬೇಕು? ನೀವು ದೂರ ಆಗ್ಬೇಕು. ಯಾರು ಸಹವಾಸ ಮಾಡ್ಬೇಕು ಇವತ್ತಿಂದ ಹೇಳ್ರಿ? ಪರಿಶುದ್ಧವಾಗಿರೋರ ಜೊತೆ ಸಹವಾಸ ಮಾಡಿದ್ರೆ ಪರಿಶುದ್ಧವಾಗಿ, ನೀತಿವಂತರ ಜೊತೆ ಸಹವಾಸ ಮಾಡಿದ್ರೆ ನೀತಿವಂತ, ಸಂತೋಷವಾಗಿ ನಗ್ನಗ್ತಾ ಬಾಳೋನ್ ಜೊತೆ ಸಹವಾಸ ಮಾಡಿದ್ರೆ. ನನ್ನ ಜೊತೆ ಸಹವಾಸ ಮಾಡ್ಬಿಟ್ಟು ನೀವು ಅಳ್ಕೊಂಡು ಮನೆಗೆ ಹೋಗಕ್ಕಾಗಲ್ಲ.
ಯಾಕಂದ್ರೆ ನನಗೆ ಅಳ್ಕೊಂಡು ಬದುಕಕ್ಕೆ ಇಷ್ಟ ಇಲ್ಲ. ಸೊ ಅದೇ ಥರನೇ ಯಾರ ಸ್ವಭಾವಕ್ಕೆ ಅನುಸಾರವಾಗಿ ನಾವು ಸಹವಾಸ ಮಾಡ್ತೀವೋ ಅವರ ಒಂದು ಪರಿಣಾಮಗಳು ನಮ್ಮ ಮೇಲೆ ಕಾಣಲ್ಪಡುತ್ತೆ. ಸೊ ಇವತ್ತು ನಿಮ್ಮ ಮೇಲೆ ಕಾಣಲ್ಪಡ್ತಿರೋ ಪರಿಣಾಮಗಳೆಲ್ಲ ನಿಮ್ಮ ಸಹವಾಸ ನಿಮಿತ್ತವಾಗಿ ಬಂದಿರುವಂಥದ್ದು. ಇವತ್ತು ಅದರಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಾ? ಇರೋ ಜಾಗದಲ್ಲೆಲ್ಲ ನಿಂತ್ಕೊಳ್ಳೋಣ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ ಯೇಸುವೇ.